ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಸ್ವಾಗತ. ನನ್ನ ಹೆಸರು ಅರವಿಂದ್. ಚಿತ್ರ ಮಾಧ್ಯಮ ಚಾನಲ್ ನೋಡ್ತಿರುವಂಥ ಎಲ್ರಿಗೂ ಸ್ವಾಗತ ಅಂತ ಕೇಳ್ತಿದ್ದೀನಿ. ನಮ್ಮದು ಒಂದು ಹೊಸ ಕನಸನ್ನು ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ, ನನ್ನ ಹೆಜ್ಜೆ ಅನ್ನೋ ಒಂದು ಪ್ರೋಗ್ರಾಮ್ ಮುಖಾಂತರ. ಸೊ ಆ ಪ್ರೋಗ್ರಾಮ್ಗೆ ಇವತ್ತು ಮೊದಲ ಗೆಸ್ಟ್ ಆಗಿ ಬಂದಿರುವಂತಹ ಕೋಸ್ಟಲ್ವುಡ್ ಸ್ಯಾಂಡಲ್ವುಡ್ ಇದರ ನಟ, ನಿರ್ದೇಶಕ, ಬರಹಗಾರ ಅಂತಲೇ ಹೇಳ್ಬೋದು, ನಾರ್ಬರ್ಟ್ ಜಾನ್ ಡಿಸೋಜ ಅಂತ. ಸೊ ಸರ್, ನಿಮಗೂ ಈ ಕಾರ್ಯಕ್ರಮಕ್ಕೆ ಮೊದಲ ಸ್ವಾಗತ. ಥ್ಯಾಂಕ್ ಯು ಅರುಣ್ ಅವರೇ. ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಈ ಕಾರ್ಯಕ್ರಮ ಕರೆಸಿ ಒಂದೇ ಹೆಜ್ಜೆ ಇದರ ಬಗ್ಗೆ ನನ್ನ ಬಗ್ಗೆ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ರೀಸೆಂಟಾಗಿ ನಿಮ್ಮದು ನೋಡ್ತಿದ್ವಿ, ಯೂಟ್ಯೂಬ್ ಚಾನಲ್ ನೀವು ತುಂಬ ಆ್ಯಕ್ಟಿವ್ ಆಗಿದ್ರಿ, ಕೆಲವೊಂದು ಬೇರೆ ಕಡೆ ಸಂದರ್ಶನಗಳು ಮಾಡ್ತಿದ್ರಿ, ಕೆಲವೊಂದು ಆದ ಘಟನೆಗಳ ಬಗ್ಗೆ ನೀವು ತುಂಬ ಮಾತಾಡಿರೋದನ್ನು ನಾವು ನೋಡಿದ್ದೀವಿ. ಆದರೆ ಇವತ್ತು ನಿಮ್ಮ ಒಂದು ಹೆಜ್ಜೆಯನ್ನು ನಾವು ಜನರಿಗೆ ತಿಳಿಸೋಣ ಅಂತ ಹೇಳ್ಕೊಂಡು ನಾವು ನಿಮ್ಮನ್ನು ಕರೆದಿದ್ದೆ. ಯಾಕೆಂದರೆ ನೀವು ಎಲ್ಲರ ಬಗ್ಗೆ ಇಂಟರ್ವ್ಯೂ ಮಾಡ್ತಿರೋ ಹೊತ್ತು ನಿಮ್ಮ ಬಗ್ಗೆ ಯಾರು ಮಾಡಿದವ್ರು ನೋಡಿಲ್ಲ. ಯಾಕಂದರೆ ನಿಮ್ಮ ಹಿಂದಿನ ದಿನಗಳು ಅಥವಾ ನೀವು ಕಂಡು ಬಂದಂತಹ ಕಷ್ಟಗಳು ಅಥವಾ ಮುಂದೆ ಹೋಗುವಂಥ ದಿನಗಳು, ಅದರ ಬಗ್ಗೆ ಮಾತಾಡುವಂಥ ಇದಕ್ಕೆ ಕರ್ಕೊಂಡು ಬಂದ್ವಿ. ಸೊ ಥ್ಯಾಂಕ್ ಯು ಅರವಿಂದ್ ಅವರೇ. ಏನು ಗೊತ್ತಾ, ಆ್ಯಕ್ಚುಲಿ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಒಂದು ಸಿನಿ ಕುಡ್ಲ ಅಂತೇಳಿ. ಇದು ಮಂಗಳೂರಲ್ಲಿರೋದು ಒಂದು ಸಿನಿ ಕುಡ್ಲ. ಸಿನಿಮಾದ ಜರ್ನಿಯ ಬಗ್ಗೆ ಅದನ್ನು ನಾನು ಆಗ್ಬೋದು, ಪ್ರಮೋಷನ್ಸ್, ಇಂಟರ್ವ್ಯೂಸ್ ಆಗ್ಬೋದು, ರಿವ್ಯೂಸು, ಮತ್ತು ಶಾರ್ಟ್ ಮೂವೀಸ್, ಪೋಸ್ಟರ್ ರಿಲೀಸ್, ಅದರ ಬಗ್ಗೆ ಕಂಟೆಂಟ್ ಹಾಕ್ಲಿಕ್ಕೋಸ್ಕರ ನಾನೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಸೊ ಹೋಗ್ತಾಯಿತ್ತು. ನಿಮ್ಗೆ ಗೊತ್ತಿದೆ, ಯೂಟ್ಯೂಬಲ್ಲಿ ತುಂಬ ಕ್ರೈಟೀರಿಯಾ ಇದೆ. ಸೊ ಇಷ್ಟು ಸಬ್ಸ್ಕ್ರೈಬರ್ ಅಂದಮೇಲೆ ಎಷ್ಟು ಬರುತ್ತೆ, ರೆವಿನ್ಯೂ ಬರುತ್ತೆ. ಮೊದಲು ಥರ ಇಲ್ಲ, ರೆವಿನ್ಯೂ ತುಂಬ ಕಡಿಮೆ ಬರುತ್ತೆ. ಸೊ ಮತ್ತು ಕಾಂಪಿಟೇಷನ್ ಈಗ ಡೇ ಬೈ ಡೇ. ಮತ್ತು ನಮಗೆ ಖಾಲಿ ಒಂದು ಯೂಟ್ಯೂಬನ್ನೇ ಸ್ಟಾರ್ಟ್ ಮಾಡಲಿಕ್ಕೆ ನಂಬಿಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಯಾಕಂದರೆ ನಮಗೆ ನಾವು ಫೈನಾನ್ಷಿಯಲಿ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾವೊಂದು ಯೂಟ್ಯೂಬ್ ಮಾಡಿದ್ದೇವೆ. ಮಾಡುವಾಗ ಅದರಲ್ಲಿ ಡೇ ಬೈ ಡೇ ಅಂದರೆ ಅದಕ್ಕೆ ಅಷ್ಟು ನಮಗೆ ಡೈಲಿ ಕಂಟೆಂಟ್ ಹಾಕಲಿಕ್ಕೆ ನಮಗೆ ಆಗ್ತಾ ಇರಲಿಲ್ಲ. ಏನು ಮೂವೀಸ್ ರಿಲೀಸ್ ಆಗ್ತಾಯಿದ್ವಿ, ನಾವು ಫ್ರೀ ಪ್ರಮೋಷನ್ ಕೊಡ್ತಾಯಿದ್ವಿ. ಕೆಲವು ತುಂಬ ಒಂದು ನಿಯರ್ಲಿ ಒಂದು 10-15 ತುಳು ಮೂವೀಸ್, ಒಂದು 10ರಿಂದ 21 ಶಾರ್ಟ್ ಮೂವೀಸ್, ಸಾಂಗ್ಸ್, ಅದಕ್ಕೆಲ್ಲ ಪ್ರಮೋಷನ್ ಕೊಟ್ಟಿದ್ದೇವೆ ನಾವು. ಸ್ವಲ್ಪ ಫ್ರೀಯಾಗಿ ಕೆಲವರು ಕೊಟ್ಟಿದ್ದಾರೆ, ಅವ್ರ ಕೈಯಿಂದ ಸ್ವಲ್ಪ ಕೊಟ್ಟಿದ್ದಾರೆ. ಹೀಗೆ ಇರುವಾಗ ಅಂದರೆ ಅದು ಆ್ಯಕ್ಚುಲಿ ಯಾಕೆ ಗೊತ್ತಾ, ಫುಲ್ ಟೈಮ್ ಮಾಡಲಿಕ್ಕೆ ಆಗಿಲ್ಲ. ಅಂದರೆ ನಾನು ಕೂಡ ಒಂದು ಮೂವಿ ಡೈರೆಕ್ಟ್ರ್, ಒಂದು 4 ಮೂವಿ ಮಾಡಿದ್ದೇವೆ ಕೋ ಡೈರೆಕ್ಟರ್ ಆಗಿ. ನನ್ನ ಮೆಲೋನ್ ಫ್ರೆಂಡ್ ಇದ್ದರು, ಸೊ ಅವ್ರ ಜೊತೆ ನಾವು ವರ್ಕ್ ಮಾಡಿದ್ದೇವೆ. ಹಾಗೆ ಒಂದು 7-8 ಆಲ್ಬಮ್ ಸಾಂಗ್ ಮಾಡಿದ್ವಿ. ಹಾಗೆ ಶಾರ್ಟ್ ಮೂವೀಸ್ ಮಾಡ್ತಾಯಿದ್ದೆ, ಕಾಮಿಡಿ ಮಾಡ್ತಾಯಿದ್ದೇನೆ. ಸೊ ನನಗೆ ಜನಗಳಿಂದ ಸ್ವಲ್ಪ ಇದು ಸಿಗ್ತಾಯಿತ್ತು, ಅಪ್ರಿಷಿಯೇಟ್ ಸಿಗ್ತಾಯಿತ್ತು. ಬಟ್ ಏನಾಯ್ತು ಗೊತ್ತಾ, ಇದನ್ನು ಒಂದೊತ್ತಿಗೆ ನಾನು ಸ್ಟಾಪ್ ಮಾಡುವಂತ ಇದ್ದು, ಇನ್ನು ಆಗಲ್ಲ ಇದು, ಯಾಕಂದರೆ ಯೂಟ್ಯೂಬಿಂದ ಏನು ವರ್ಕ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಇದರ ಡೈರೆಕ್ಷನ್, ಮೂವಿದ ಸ್ಕ್ರಿಪ್ಟ್ ಎಲ್ಲ ಬರೀತಾ ಇದ್ದೆ. ಹಾಗೆ ಒಂದಿನ ನನಗೆ ಅಚಾನಕ್ಕಾಗಿ ಒಂದು ಮಂಗಳೂರಲ್ಲಿ ಇನ್ಸಿಡೆಂಟ್ ಘಟನೆ ನಡೆಯಿತು. ಒಂದು ತುಂಬ ಅಂದರೆ ಇಲ್ಲಿ ಶಾಲೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಒಂದು ಇನ್ಸಿಡೆಂಟ್ ಆಯಿತು. ಸೊ ಅದರ ಒಂದು ದೊಡ್ಡ ಮಾಧ್ಯಮದ ಒಂದು ನನಗೆ MD ಅವರಿಗೆ, ಡೈರೆಕ್ಟರ್ ಅವರಿಗೆ ಒಂದು ಇಂಟರ್ವ್ಯೂ ಮಾಡಲಿಕ್ಕೆ ಒಂದು ಸಂದರ್ಭ ಸಿಕ್ತು. ಅದು ನನ್ನ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೇನೆ ದೈಜಿವಲ್ಡು ಇದಕ್ಕೆ ಸಂಸ್ಥಾನದ ನಮ್ಮ ವಾಲ್ಟರ್ ಸರ್ಗೆ. ಅವರು ನಾನು ಹೇಳಿದ ತಕ್ಷಣ ಅವರು ನನಗೆ ರೆಸ್ಪಾನ್ಸ್ ಕೊಟ್ಟು ಅವರು ನನಗೆ ಚಾನಲ್ಗೆ ಬಂದಿದ್ದರು. ಆಗ ನನಗೆ ಪ್ಲ್ಯಾನೇ ಇರಲಿಲ್ಲ. ಸೊ ನಾನು ಆ್ಯಂಕರ್ ಆಗಿ ಮಾಡ್ತೇನೆ ಏನಂತೇಳಿ. ನನಗೆ ಅಂದರೆ ಅಷ್ಟು ಫ್ಲೂಯೆಂಟಾಗಿ ನಾನು ಮಾತಾಡೋದಾಗಲಿ ಏನಾಗಲಿ ಅಂತ ಇರಲಿಲ್ಲ ನನ್ನರಲ್ಲಿ. ಅದು ಟ್ಯಾಲೆಂಟ್ ಕೂಡ ಇರಲಿಲ್ಲ. ನಾನು ಅದು ಕೇಳಿ ಸುಮ್ಮನೆ ಮಾಡೋಣ ಅಂತೇಳಿ. ಅದಕ್ಕೆ ಅವರು ಹೇಳಿದ್ರು, ಒಳ್ಳೆಯ ವಿಷಯ ಮಾಡುವ, ನನಗೆ ಅವರು ಕೂಡ ಏನೋ ಹೇಳಲಿಕ್ಕಿತ್ತು ಜನಗಳಿಗೆ. ಸೊ ಅದಕ್ಕೋಸ್ಕರ ಅದೊಂದು ಈಸಿ ಆಯಿತು ನಮಗೆ. ಸೊ ಅದರಿಂದ ಅದು ತುಂಬ ವ್ಯೂಸ್ ಹೋಯಿತು. ಒನ್ ಡೇನೇ 80,000 ಸಮಥಿಂಗ್ ವ್ಯೂಸ್ ಹೋಯಿತು. ಖುಷಿ ಆಯಿತು. ಆಮೇಲೆ ನಾನು ಒಂದೇ ಹೆಜ್ಜೆ ಮುಂದೆ ಇಡ್ತಾ ಹೋಯಿತು. ಆಮೇಲೆ ನನ್ನದು ಕೈಘಟನೆ ಅಂದರೆ ಹೆಂಗೆ ಗೊತ್ತಾ, ಕಾಂಟ್ರವರ್ಸಿ ಜಾಸ್ತಿ ಆಯಿತು ನಂದು. ನನ್ನ ಚಾನಲ್ ಕಾಂಟ್ರವರ್ಸಿಂದನೇ ಮುಂದೆ ಹೋಯಿತು. ಒಂದು 1,000 ಸಬ್ಸ್ಕ್ರೈಬರ್ ಇದ್ದರು, ಒಂದೇ ಸಲ 10,000 12,000 ಆ ಥರ ಹೋಗಿತ್ತು, ರೀಚ್ ಆಗಿತ್ತು. ಸೊ ಕಾಂಟ್ರವರ್ಸಿ ತುಂಬ ಆಯಿತು. ಆಮೇಲೆ ಕೆಲವರಿಗೆ ನಾನು ಫಾರ್ ಆದೆ, ಕೆಲವರಿಗೆ ನಾನು ಹತ್ತಿರವಾದೆ, ಆತಾಯಿತು. ಕೆಲವರಿಗೆ ನಾನು ದೂರವಾದೆ. ಮತ್ತು ಕೆಲವರಿಗೆ ನನಗೆ ಥ್ರೆಡ್ಸ್ ತುಂಬ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಥ್ರೆಡ್ಸ್ ಬರಲಿಕ್ಕಾಯಿತು. ಈ ಥರ ಮಾಡಬೇಡಿ. ಕೆಲವರಿಗೆ ಖುಷಿ ಆಯಿತು. ನನಗೆ ಪರ್ಸನಲ್ ಕಾಲ್ ಮಾಡಿ ಅಪ್ರಿಷಿಯೇಟ್ ಮಾಡಿದ ತುಂಬ ಜನ ಇದ್ದಾರೆ. ಸೊ ಅವರಿಗೆ ಈ ಸಂದರ್ಭದಲ್ಲಿ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದರೆ ಅವರು ಪರ್ಸನಲಾಗಿ ಹೇಳಿದ್ರಿಂದ ನನ್ನ ಮುಂದೆ ಜಗ್ತಾ ಇತ್ತು ನಂದು. ಸೊ ಮತ್ತು ರೀಸೆಂಟಾಗಿ ಮತ್ತೆ ನನಗೆ ಸ್ವಲ್ಪ ತುಂಬ ಥ್ರೆಡ್ಸ್ ಬರಲಿಕ್ಕೆ ಆಯಿತು. ನನಗೆ ಫ್ಯಾಮಿಲಿಗೆ ಥ್ರೆಡ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಕಾಂಟ್ರವರ್ಸಿಂದ ಹಿಂದೆ ಇಡುವ ಅಂತೇಳಿ, ಸ್ವಲ್ಪ ಬೇರೆ ಜಾನರ್ಗೆ ಹೋಗುವ ಅಂತೇಳಿ ಪ್ಲ್ಯಾನ್ ಮಾಡಿದೆ. ಹಾಗೆ ನನಗೆ ಪ್ರಾಜೆಕ್ಟ್ಸ್ ಕೂಡ ಇತ್ತು, ಆಲ್ಬಮ್ ಸಾಂಗ್ ಆಗಲಿ, ಮತ್ತು ಯಾವುದು ಗೊತ್ತಾ, ಇದು ಶಾರ್ಟ್ ಮೂವೀಸ್ ಮತ್ತು ಮೂವಿದು ಸ್ಕ್ರಿಪ್ಟ್ ಆಗ್ತಾಯಿತ್ತು ನಮ್ಮದು. ಹೌದು, ನೀವು ಹೇಳಿದ್ದು ನಿಜನೇ. ಯಾಕಂದರೆ ನೀವು ಮಾಡಿರುವಂಥ ವಿಷಯಗಳು ಹೌದು ಕಾಂಟ್ರವರ್ಸಿಗಳಿತ್ತು. ಆದರೆ ಅದನ್ನು ಜನರ ಮುಂದೆ ತಂದಿದ್ದರಿಂದ ಜನಗಳಿಗೆ ಅರ್ಥ ಆಯ್ತು ಹೊರತು, ಅದನ್ನು ಮಾಡಿಲ್ಲ ಅಂದರೆ ಜನಗಳ ಮೈಂಡಲ್ಲಿ ಬೇರೆನೇ ಇರ್ತಿತ್ತು. ಬಟ್
ನೀವು ಮಾಡಿದ ವಿಷಯದಿಂದ ನಿಮಗೆ ಸಪೋರ್ಟಿಂಗ್ ತುಂಬ ಜನ ಇದ್ದಾರೆ ಅಂತ ಗೊತ್ತು, ಬಟ್ ಅದಕ್ಕೆ ಅಗೇನ್ಸ್ಟ್ ಕೆಲವರು ಇದ್ದಾರೆ, ಯಾಕಂದ್ರೆ ಅಗೇನ್ಸ್ಟ್ ಇಲ್ಲದೆ ನಾವು ಬದುಕಲಿಕ್ಕೆ ಆಗಲ್ಲ, ಗೊತ್ತು. ಕರೆಕ್ಟ್ ಕರೆಕ್ಟ್. ಸೊ ಅದಕ್ಕೋಸ್ಕರ ಅದಕ್ಕೇನು ತಲೆಬಿಸಿ ಮಾಡಬೇಡಿ. ನಿಮ್ಮ ಅಗೇನ್ಸ್ಟ್ ಇದ್ರೆ ಅದು ಕಾಂಟ್ರವರ್ಸಿ ಇದ್ರು ಸ್ಟ್ರೈಟ್ ಇದ್ರು ಮಾಡ್ಕೊಂಡು ಹೋಗಿ, ಯಾಕಂದ್ರೆ ಜನಗಳಿಗೆ ಅರ್ಥ ಆಗಬೇಕು. ಯಾಕಂದ್ರೆ ಜನಗಳು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದ್ರಿಂದ. ಸೊ ಪೇಪರ್ ಓದೋದೆಲ್ಲ ಮುಗ್ದೋಯ್ತು, ಕಾಲ ಮುಗ್ದೋಯ್ತು ಅಂತ ಹೇಳ್ತೀವಿ ಈಗ. ಅದಕ್ಕೆ ಮೊಬೈಲಲ್ಲಿ ಏನು ನೋಡ್ತೀವಿ, ಯೂಟ್ಯೂಬಲ್ಲಿ ಏನು ನೋಡ್ತೀವಿ, ಇನ್ಸ್ಟಾಗ್ರಾಮಲ್ಲಿ ಏನು ನೋಡ್ತೀವಿ, ಅದೇ ನಮಗೆ ಮುಖ್ಯ ಆಗೋಗುತ್ತೆ. ಹಾಂ ಕರೆಕ್ಟು ಸರ್. ಹೆಂಗೆ ಗೊತ್ತಾ, ನೀವು ಹೇಳಿದಾಗೆ ನಂದು ಚಾನಲ್ ಇತ್ತು ಸಿನಿಕುಡ್ಲ ನಾನು ಮೂವಿದ್ದು ಹಾಗೆ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಂತ ಇಟ್ಟೆ. ಅದನ್ನು ಈಗ ಹೋಗಿ ಏನು ಗೊತ್ತಾ, ಆ ಸಿನಿಕುಡ್ಲ ನನಗೆ ಸಿ ಕೆ ಶಾರ್ಟ್ ಫಾರ್ಮ್ ಸಿ ಕೆ ಹೇಳ್ತಾರೆ. ಆ ಸಿ ಕೆ ಚಾನಲ್ ಏನಾಯಿತು ಗೊತ್ತಾ, ಎಷ್ಟು ಇದು ಆಯ್ತಂದರೆ ಇಂಪ್ಯಾಕ್ಟ್ ಬಿತ್ತಂದರೆ ಸೋಷಿಯಲ್ದು. ಇವನು ಏನೋ ಮಾಡ್ತಾ ಇದ್ದಾನೆ, ನನಗೆ ಎಷ್ಟು ಕಾಲ್ ಬರ್ತಾಯಿತ್ತು ಸರ್, ತುಂಬ ಕಾಲ್ ಬರ್ತಾಯಿದ್ದು. ಸರ್ ಈ ಥರ ಒಂದು ಚರ್ಚಲ್ಲಿ ಇನ್ಸಿಡೆಂಟ್ ಆಗಿದೆ, ಈ ಥರ ಕೈಘಟನೆ ಆಗಿದೆ, ಅದನ್ನು ರಿವೀಲ್ ಮಾಡ್ಬೋದಾ ಸರ್, ಈ ಥರ ಒಂದು ಫ್ಯಾಮಿಲಿಗೆ ಈ ಥರ ಪ್ರಾಬ್ಲಮ್ ಆಗಿದೆ, ಇದನ್ನು ಸಾಲ್ವ್ ಮಾಡ್ಬೋದಾ ಸರ್ ನನಗೆ ಅಂತೇಳಿ. ಅದಕ್ಕೆ ನಾನು ಅವರಿಗೆ ಅಂದರೆ ಒಫಿಷಿಯಲ್ ಆಗಿ ನನಗೆ ಏನು ಮಾಡ್ಲಿಕ್ಕೆ ಆಗ್ತಿಲ್ಲ, ಯಾಕಂದರೆ ನನ್ನದು ಮೀಡಿಯಾದವನಲ್ಲ. ಫಸ್ಟ್ ಆಫ್ ಆಲ್ ನಾನು ಅಂದರೆ ನಮಗೆ ಸ್ವಂತ ಮೀಡಿಯಾ ಇದಿಲ್ಲ. ಯಾಕಂದರೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಸ್ವಲ್ಪ ನಾನು ಇಲ್ಲಿ ಇದು ಕಾಂಟ್ರವರ್ಸಿಂದ ಮುಂದೆ ಬರುವಾಗ ಇಷ್ಟು ಕಾಲ್ ಬಂದರೆ ಅಲ್ಲಿ ಏನಾದರೂ ನಾನು ಆ ಥರ ಹೋದರೆ ಮುಂದೆ ಏನಾಗ್ತಿತ್ತು ಗೊತ್ತಿಲ್ಲ ನನಗೆ. ಸೊ ನನಗೆ ಅದು ನನಗಂದರೆ ಫ್ಯಾಮಿಲಿ, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ಲಿಂದ ಬಂದಿದ್ವಲ್ವಾ. ಸೊ ನಮಗೆ ಹೆದರಿಕೆ ಇತ್ತು, ಬ್ಯಾಕ್ಗ್ರೌಂಡ್ ಯಾರು ಇಲ್ಲ ನಮಗೆ, ಗಾಡ್ ಫಾದರ್ ಅಂತ ಆ ಥರ ಇಲ್ಲ. ಒಂದು ಕೇಸ್ ಆದರೆ ನಾನು ಒಬ್ಬನೇ ಹೋಗ್ಬೇಕಾಗುತ್ತೆ, ಯಾರು ನಮಗೆ ಸಪೋರ್ಟ್ ಮಾಡ್ತಾರೋ ಗೊತ್ತಿಲ್ಲ. ಅದ್ರ ಕೇಸ್ ಆದರೆ ನಾನು ಅಂದರೆ ಕೋರ್ಟ್ ಕಚೇರಿ ಹೋಗೋದು ನಮ್ಮ ಫ್ಯಾಮಿಲಿ ಅಂದರೆ ಅಷ್ಟು ಆ ಥರ ಇತ್ತು. ಸೊ ಇದನ್ನೆಲ್ಲ ಎದುರಿ ನಾನು ಸ್ವಲ್ಪ ಹಿಂದೆ ಇದ್ದೆ. ಅದೇ ಈಗ ಕೂಡ ನನಗೆ ಕಾಲ್ ಬರ್ತಾ ಇದೆ, ಸರ್ ಅಲ್ಲಿ ಒಂದು ಈ ಥರ ಆಗ್ತಾ ಇದೆ, ಇನ್ಸಿಡೆಂಟ್ ಆಗ್ತಾ ಇದೆ, ಈ ಥರ ಆಗ್ತಾ ಇದೆ ಅಂತ ಹೇಳಿ. ಸೊ ನನಗೆ ಹೋಗೋದಾ ಬೇಡ ನನಗೆ ಫ್ರೆಂಡ್ಸ್ ಇದ್ದಾರೆ. ಎಕ್ಸಾಂಪಲ್ ಹೇಳೋದಾದರೆ ನೀವೊಂದು ಫ್ರೆಂಡ್ಸೇ, ನೀವೀಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಹತ್ರ ನಾನು ತುಂಬ ಸಲ ಡಿಸ್ಕಸ್ ಮಾಡಿದ್ದೇನೆ ಇದರ ಬಗ್ಗೆ. ಸೊ ಈ ಥರ ಹೋದ್ರೆ ಅಂತ ಹೇಳಿ, ಆದರೆ ನೀವು ಕೆಲವು ಸಲ ಪಾಸಿಟಿವ್ ನೆಗೆಟಿವ್ ಕೊಡ್ತೀರಿ. ಹಾಗೆಯೇ ಮರುವಿನ್ ಇದ್ದಾರೆ, ಸೊ ಡೆನ್ನು ಇದ್ದಾರೆ. ಸೊ ಅವ್ರ ಜೊತೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೆ ಇದರ ಬಗ್ಗೆ, ಈ ಥರ ಬಂದಿದೆ, ಏನು ಮಾಡೋದು ಅಂತ ಹೇಳಿ. ಸರ್ ನಿಮ್ದೀಗ ಇಷ್ಟರೊಳಗೆ ತುಂಬ ಪ್ರಾಜೆಕ್ಟ್ಗಳು ಬಂದಿದೆ, ಯಾಕಂದರೆ ಸುತ್ತ ನಿರ್ಮಣೆ ಅದರಲ್ಲೆಲ್ಲ ನೀವು ಮೇಲಿನ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡಿದ್ದೀರಾ. ಆಮೇಲೆ ನೀವು ಹೇಳ್ದಂಗೆ ತುಂಬ ಆಲ್ಬಮ್ ಸಾಂಗ್ಸ್ಗಳು ಬಂದಿವೆ. ಒಂದೊಂದರಲ್ಲಿ ಒಂದೊಂದು ಕಂಟೆಂಟ್ ಸ್ಟೋರಿಗಳು ಎಲ್ಲರೂ ನೋಡ್ತಿರ್ತೀವಿ. ಯಾಕಂದರೆ ಮೂವಿದೊಂದು ಸಪ್ರೇಟ್ ಆಗಿಟ್ಟರೆ ಆಲ್ಬಮ್ ಒಂದು 7 ನಿಮಿಷದೊಳಗಡೆ ಒಂದು ಮೂವಿದ ಕಂಟೆಂಟ್ ಬರ್ತಿದೆ ಆಲ್ಮೋಸ್ಟ್. ಈಗ ಜೀವ ಮುಜ್ಜ, ಮೊಗ ಬಸ್. ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿ ಆದ್ಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟರೆ, ತುಂಬ ಗ್ಯಾಪ್ ಆಯಿತು. ಮುಂದಿನ ಹೆಜ್ಜೆ ಏನು, ಪ್ರಾಜೆಕ್ಟ್ಗಳಿದಾವ ಅಥವಾ ಪ್ಲ್ಯಾನಿಂಗ್ ಇದೆಯಾ, ಮಾಡ್ತಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ಹೇಳೋದಾದರೆ? ಖಂಡಿತವಾಗಿ. ಏನು ಗೊತ್ತಾ, ಈಗ ನಾನು ಫಿಲ್ಮ್ ಬಂದಿದೆ. ನಾನು ಚಿಕ್ಕದಿಂದ ಫಿಲ್ಮ್ ನೋಡೋ ಹುಚ್ಚು ತುಂಬ ಇತ್ತು. ಫಿಲ್ಮ್ ನೋಡೋ ಹುಚ್ಚಿ ಆದರೆ ಆ ಹುಚ್ಚಿದೆ ಅಲ್ವಾ, ನೋಡ್ತಾ ಇದ್ದೆ. ಕೆಲವು ಫಿಲ್ಮಲ್ಲಿ ಒಳ್ಳೆ ಮೆಸೇಜ್ ಕೊಡ್ತಾಯಿದ್ರು. ರಾಜ್ಕುಮಾರ್ ಸರ್, ವಿಷ್ಣುವರ್ಧನ್ ಸರ್, ಆ ಓಲ್ಡ್ ಫಿಲ್ಮಸ್, ಅಮಿತಾಬ್ ಬಚ್ಚನ್ ಸರ್ ಅವ್ರದ್ದೆಲ್ಲ ಫಿಲ್ಮ್ ನೋಡ್ತಾ ಬರುವಾಗ ಅದ್ರ ಕೆಲವು ಮೆಸೇಜ್ ಇರ್ತಾಯಿತ್ತು. ಕೆಲವು ಕಡೆ ಆ್ಯಕ್ಷನ್ ಇದ್ದರೆ ಕೂಡ ಒಂದು ಏನಾದರೂ ಮೆಸೇಜ್ ಕೊಡ್ತಾಯಿದ್ರು ಅವರು. ಸೊ ಅದನ್ನೇ ಮೋಟಿವ್ ತಗೊಂಡು ನಾನು ಮಾಡ್ತಾಯಿದ್ದೆ. ನನ್ನದು ಮೇನ್ ಆಂಬಿಷನ್ ಏನು ಗೊತ್ತಾ, ಫಿಲ್ಮಲ್ಲಿ ಒಂದು ಡೈರೆಕ್ಟರ್ ಆಗಬೇಕು, ಆ್ಯಕ್ಟರ್ ಆಗಬೇಕು ಅಂತ ಆ ಥರ ಇತ್ತು. ಆದರೆ ಹೆಂಗೆ ಗೊತ್ತಾ, ಅದು ಇಲ್ಲಿ ಕಾಂಪಿಟೇಷನ್ ಆಗಿ ನಮಗೆ ಸಿಗ್ತಾಯಿರಲಿಲ್ಲ, ಪ್ರೊಡ್ಯೂಸರ್ ಸಿಗ್ತಾ ಇರಲಿಲ್ಲ. ಸೊ ನನಗೆ ಆಲ್ಬಮ್ ಸಾಂಗ್ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಆಲ್ಬಮ್ ಸಾಂಗ್ ಸಿಗುವಾಗ ನಾನೊಂದು ಪ್ಲ್ಯಾನ್ ಮಾಡಿದೆ. ಏನು ಗೊತ್ತಾ, ಆಲ್ಬಮ್ ಸಾಂಗಲ್ಲಿ ಒಂದು ಮೆಸೇಜ್ ಕೊಡಬಾರ್ದು, ಯಾಕೆ ಕೊಡ್ಬೋದು ತಾನೆ. ಒಂದು ನಿಮಿಷದಲ್ಲಿ ಕೂಡ ಮೆಸೇಜ್ ಕೊಡ್ಬೋದು, 1 ಗಂಟೆ ಫಿಲ್ಮಲ್ಲಿ ಕೂಡ ಕೊಡ್ಬೋದು, 3 ಗಂಟೆ ಫಿಲ್ಮಲ್ಲಿ ಕೂಡ ಕೊಡ್ಬೋದು ಮೆಸೇಜ್. ಸೊ ಅದನ್ನು ನಾನು ಹೆಂಗೆ ಗೊತ್ತಾ, ಚಿಕ್ಕ ವಿಷಯ ಒಂದು ಆಲ್ಬಮ್ ಸಾಂಗ್ ಏನು ಕೊಡಲಿಕ್ಕಾಗುತ್ತೆ ಅದನ್ನು ಕೊಡಲಿಕ್ಕೆ ಟ್ರೈ ಮಾಡಿದೆ. ಅದನ್ನು ತುಂಬ ಜನ ಎಕ್ಸೆಪ್ಟ್ ಮಾಡಿದ್ದಾರೆ. ಯಾಕೆ ಗೊತ್ತಾ, ಒಂದು ಹೇಳೋದಾದರೆ ತುವೆ ಗೊಪ್ಪ ಅಂತ ಯಾರು ಕೂಡ ಅಂದ್ಕೊಂಡಿಲ್ಲ. ಅದನ್ನು ನಾನು ಪಾರ್ಟ್ 2ಗೆ ನಾನು ಕನ್ವರ್ಟ್ ಮಾಡ್ತೇನೆ, ಕ್ಲೈಮ್ಯಾಕ್ಸಲ್ಲಿ ಈ ಥರ ಸಸ್ಪೆನ್ಸ್, ಲವ್ ಸ್ಟೋರಿಯಲ್ಲಿ ಆಲ್ಬಮ್ ಸಾಂಗಲ್ಲಿ ಈ ಥರ ಥ್ರಿಲ್ ಬಂದು ಸಸ್ಪೆನ್ಸ್ ಬರುತ್ತಾ ಅಂತೇಳಿ ಬಂತು. ಅದು ನನಗೆ ಗ್ರಿಪ್ ಸಿಕ್ತು. ಆಮೇಲೆ ಅದೇ ಜೀವ ಮುಜ ಬಂತು, ಮೊಗ ಬಸ್ಸಲ್ಲಿ ಮತ್ತು ಆಲ್ಮೋಸ್ಟ್ ನನಗೆ ಸ್ಟಾರ್ಟ್ ಮಾಡಿದರೆ ಎಲ್ಲ ಸ್ಯಾಡ್ ಎಂಡಿಂಗ್ ಬರ್ತಾ ಇದೆ ನಂದು. ಅಂದೆ ಸ್ಯಾಡ್ ಎಂಡಿಂಗ್ಗೆ ಆಕ್ಸಿಡೆಂಟ್ ಸಾಯಿದು ಬರ್ತಾ ಇದೆ ಅಂತೇಳಿ ಆ ಥರ. ಈಗ ಅದೇ ನಾನು ಹೆಂಗೆ ಗೊತ್ತಾ, ನಾನು ಸ್ವಲ್ಪ ಗ್ಯಾಪ್ ತೊಗೊಂಡೆ. ಒಂದು ಸ್ಕ್ರಿಪ್ಟ್ ಆಗ್ತಾಯಿದೆ ಒಂದು ಮೂವಿದು, ಸುಖಾಂತೇಶ ದುಃಖ ಅಂತೇಳಿ. ಅದೊಂದು ಹೆಂಗೆ ಗೊತ್ತಾ, ನಮ್ಮ ಸೋಷಿಯಲ್ ಅವೇರ್ನೆಸ್ ಬಗ್ಗೆ ಈ ಥರ ಇನ್ನು ಪ್ರಾಬ್ಲಮ್ಸ್ ಬರುತ್ತೆ, ಆ ಥರ ಏನಾದರೂ ನಾವು ಅವಾಯ್ಡ್ ಮಾಡ್ಬೋದು, ಏನಾದರೂ ಕೊಡುಗೆ ಕೊಡ್ಬೋದು ಅಂತೇಳಿ ಸಮಾಜಗೋಸ್ಕರ. ಮತ್ತು ಹಾಗೆ ಇನ್ನೊಂದು ಇದೆ, ನೀವು ನೋಡ್ಬೋದು ಈಗ ಇಂಟರ್ನೆಟ್ ಯುಗ ನಮ್ಮದು. ಈಗ ಪ್ರತಿಯೊಬ್ಬರಿಗೂ ಇಂಟರ್ನೆಟ್ ಅಗತ್ಯ ಇದೆ. ಪ್ರತಿಯೊಬ್ಬರಿಗೂ ಈಗ ಇಂಟರ್ನೆಟ್ ಬೇಕೇ ಬೇಕು, ಮಕ್ಕಳಿಂದ ಬಿಟ್ಟು ದೊಡ್ಡವರಿಗೆ ಬಿಟ್ಟು ಇಂಟರ್ನೆಟ್. ಆ ಇಂಟರ್ನೆಟ್ ಎಷ್ಟು ಅಗತ್ಯನ ನಮಗೆ ಈಗ ಹೇಳೋದಾದರೆ ಪರ್ ಡೇ ನಮಗೆ 1% ಇಂಟರ್ನೆಟ್ ಅಗತ್ಯ ಇದೆ, 2% ಇಲ್ಲ ಬೇಡ 10% ಅಗತ್ಯ ಇದೆ. 90% ನಾವು ನೆಗೆಟಿವ್ ಆಗಿ ತೆಕ್ಕೊಳ್ತಾ ಇದ್ದೇವೆ. 10% ಒಳ್ಳೆ ಮಾಡಿ ತೆಕ್ಕೊಳ್ತೇವೆ, 90% ನೆಗೆಟಿವ್ ತೆಕ್ಕೊಳ್ತಾ ಇದ್ದೇವೆ. ಸೊ ಅಲ್ಲಿಂದ ಆಗುವ ಪ್ರಾಬ್ಲಮ್ಸ್ಗಳು ಅದನ್ನು ಹೇಗೆ ಸರಿ ಮಾಡ್ಬೋದು ಅಂತೇಳಿ ನಂದು ಶಾರ್ಟ್ ಮೂವಿ ಥರ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೇನೆ. ಅದೇ ಒಂದಿದೆ. ಅದೇ ಈಗಿನ ಕಾಲದಲ್ಲಿ ಇಂಟರ್ನೆಟ್ ಅಂದರೆ
ಸೇಮ್ ಒಳ್ಳೆದಕ್ಕೂ ಯೂಸ್ ಆಗುತ್ತೆ, ಕೆಟ್ಟದಕ್ಕೂ ಯೂಸ್ ಆಗುತ್ತೆ. ಒಳ್ಳೆದಕ್ಕಿಂತ ಕೆಟ್ಟದಕ್ಕೆ ಜಾಸ್ತಿ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ನೀವು ಹೇಳಿದ ಪ್ರಕಾರ. ಯಾಕಂದರೆ 10% ಜನ ಒಳ್ಳೇದು ಯೂಸ್ ಮಾಡಿದರೆ 90% ಕೆಟ್ಟದ್ದು ಯೂಸ್ ಮಾಡ್ತಾರೆ. ಸೊ ಇದು ಈ ಕಾನ್ಸೆಪ್ಟ್ ನೀವು ಶಾರ್ಟ್ ಮೂವಿ ಮಾಡೋಣ ಅಂತ ಪ್ಲಾನ್ ಮಾಡ್ತೀರಾ ಅಂತ ಹೇಳಿದ್ರಿ. ಸೊ ಯಾವಾಗ ನೋಡ್ಬೋದು, ಯಾವಾಗ ಏನು ಕತೆ ಗೊತ್ತಿಲ್ಲ. ಅದು ಯಾವಾಗ ನಾನು ಮಾಡುತ್ತೆ ಅದಂದರೆ ನನಗೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಏನು ಗೊತ್ತಾ, ನಾನು ಅಂದ್ಕೊಳ್ತೇನೆ, ಈಗ ನನಗೆ ಮದುವೆ ಆಗಿದೆ, ಒಂದು ಮಗು ಇದೆ, ಪಾಪು ಇದೆ ನನಗೆ. ಸೊ ಏನು ಗೊತ್ತಾ, ಈಗ ನನ್ನ ಮಗುವಿಗೆ ನಾನು ಅಂದರೆ ಅವರು ಇರಿಟೇಟ್ ಮಾಡುವಾಗ, ಸ್ವಲ್ಪ ಹಠ ಮಾಡುವಾಗ ನಾವು ಮೊಬೈಲ್ ಕೊಡ್ತೇವೆ ಆಡಲಿಕ್ಕೆ. ಈಗ ಮೊಬೈಲ್ ಕೊಡೋದು ತಪ್ಪು ಅಂತೇಳಿ ಹೇಳ್ತಾರೆ ಎಲ್ಲರೂ, ಮಕ್ಕಳಿಗೆ ಮೊಬೈಲ್ ಕೊಡಬಾರ್ದು, ಪುಸ್ತಕ ಕೊಡಬೇಕು ಅಂತೇಳಿ. ಅದು ಹೇಳುವಷ್ಟು ಸುಲಭ ಅಲ್ಲ. ನಮಗೆ ಬ್ಯುಸಿ ಇರ್ತೇವೆ, ಆ ಮಗು ಸೈಲೆಂಟ್ ಆಗಬೇಕಾದ್ರೆ ಮೊಬೈಲ್ ಕೊಡಲೇಬೇಕು. ಈಗ ಬೇಡ, ಯಾಕೆ ಕೊರೋನಾ ಬರುವಾಗ ಎಲ್ಲರೂ ಮೊಬೈಲ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಮಕ್ಕಳಿಗೆ. ಮೊದಲು ಮೊಬೈಲ್ ಅಂದರೆ ವಿಲನ್ ಇತ್ತು, ಈಗ ಮೊಬೈಲಲ್ಲಿ ದೇವರು ಬರಲಿಕ್ಕೆ ಸ್ಟಾರ್ಟ್ ಆದರು. ಪಾಠ ಶಾಲೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು, ಮೆಸೇಜ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು, ಅವ್ರದ್ದೇನೋ ಹೋಮ್ವರ್ಕ್ ಇದ್ದರೆ ಮೊಬೈಲಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಹೇಗೆ ಹೇಳ್ತೀರಾ ಮೊಬೈಲ್ ಹಾಳು ಅಂತೇಳಿ? ಅದು ಕಲ್ಪನೆ ನಮ್ಮದಷ್ಟೇ. ಅದನ್ನು ಒಳ್ಳೆಗೆ ಯೂಸ್ ಮಾಡಲಿಕ್ಕೆ ಕೂಡ ಆಗುತ್ತೆ, ಕೆಟ್ಟದಾಗಿ ಯೂಸ್ ಮಾಡಲಿಕ್ಕೆ ಆಗುತ್ತೆ. ಸೊ ಇದೇ ಒಂದು ಸೀಕ್ವೆನ್ಸ್ ನಾನು ಹೇಳೋದಾದರೆ, ಈಗ ಮಕ್ಕಳಿಗೆ ನಾನು ಈಗ ಹೇಳ್ತೇನೆ, ಈಗ ಒಂದು ಬುಕ್ ಬಂತು, ಅಲ್ಲ ಕಾರ್ಟೂನ್ ಬಂತು, ನಾನು ಮೊಬೈಲ್ ಕೊಟ್ಟು ನಾನು ಹೊರಗಡೆ ಬರ್ತೇನೆ. ಹೊರಗೆ ಬರುವಾಗ ಅವರು ಬೇರೆದ್ದೆಲ್ಲ ನೋಡ್ಬೋದು. ಚಿಕ್ಕ ಮಗು, 1 ವರ್ಷದ ಒಂದು 1ನೇ ಕ್ಲಾಸಿಂದ 2ನೇ ಕ್ಲಾಸಿಂದ 3ನೇ ಕ್ಲಾಸಿಂದ ಮಗು ಬೇರೆ ನೋಡ್ಬೋದು. ಅದನ್ನು ನೋಡಿ ಇನ್ಸ್ಪೈರ್ ಆಗಿ ಏನಾದರೂ ಮಾಡ್ಬೋದು. ಒಳ್ಳೇದು ಕೂಡ ಮಾಡ್ಲಿಕ್ಕೆ ಚಾನ್ಸಸ್ ಇದೆ. ಮಗು ಕೆಟ್ಟದ್ದು ಮಾಡೋದಂತಲ್ಲ, ಅದೇ 90% ಮಕ್ಕಳು ಕ್ರೈಮ್ಗೆ ಹೋಗ್ತಾರೆ. ಕ್ರೈಮ್ ಬೇಡದಲ್ಲಿ ನೋಡ್ತಾರೆ. ಎಕ್ಸಾಂಪಲ್ ಹೇಳು, ಕ್ರೈಮ್ ಮಾಡಲಿಕ್ಕೆ ಖಾಲಿ ಮೊಬೈಲ್ ಮಾತ್ರನಾ, ಇಂಟರ್ನೆಟ್ ಮಾತ್ರನಾ ಅಂತ ಹೇಳ್ಕೊಳ್ಳುವಾಗ ಇಲ್ಲ. ಹೇಳೋದಾದರೆ ಮನೇಲಿ ಬೆಳೆದ ವಾತಾವರಣ ಮಕ್ಕಳು. ಎಕ್ಸಾಂಪಲ್ ಹೇಳೋದಾದರೆ ಮನೇಲಿ ತಂದೆ ತಾಯಿ ಹೇಗಿರ್ತಾರೆ, ಮಕ್ಕಳು ಕಲಿತಾರೆ. ನೇಬರ್ಸ್ ಹೇಗಿರ್ತಾರೆ, ಇವರು ಮತ್ತು ನೇಬರ್ಸ್ ಮೇಲೆ ಬಾಂಡಿಂಗ್ ಹೇಗಿದೆ ಅದನ್ನು ನೋಡಿ ಕಲಿತಾರೆ. ಅದು ಬಿಡಿ, ಶಾಲೆಯಲ್ಲಿ ಹೇಗೆ ಇರ್ತಾರೆ ಮಕ್ಕಳು ಅದನ್ನು ಕಲಿತಾರೆ. ಈಗ ಚಿಕ್ಕ ಮಕ್ಕಳಿಗೆ ಗೊತ್ತಿದೆ, ನಿಮ್ಗೆ ಗೊತ್ತಿರುವ ಪ್ರಕಾರ ಚಿಕ್ಕ ಮಕ್ಕಳಿಗೆ ಲವ್ ಸ್ಟಾರ್ಟ್ ಆಗಿದೆ. ಮೊದಲು ನಾವು ಕಲಿಯುವಾಗ ಎಲ್ಲ 10ನೇ ನಂತರ ಒಂದು ಲವ್, ಆ ಥರ ಅಟ್ರಾಕ್ಷನ್, ಆಪೋಸಿಟ್ ಸೆಕ್ಸ್ ಬಗ್ಗೆ ನಾವು ಮಾಡ್ತಾ ಇರ್ತೀವಿ. ಈಗ ಪ್ರೈಮರಿ ಹೋಗುವಾಗ ಯಾರಿದ್ದಾರೆ ಆ ಥರ ಕೇಳಲಿಕ್ಕೆ ಸಿಗುತ್ತೆ. ಸೊ ಒಂದು ಅಂತ ಹೇಳ್ಬೋದು ಮೊಬೈಲಿಂದ ಆಗ್ಬೋದು. ಯಾಕಂದರೆ ಈಗ ವೆಬ್ ಸೀರೀಸ್ ಬರ್ತಾರೆ, ಈಗ ನಾವು ಕೂಡ ಮಾಡ್ತೇವೆ, ಸೀರೀಸ್ ಮಾಡ್ತೇವೆ, ಸೀರಿಯಲ್ಸ್ ಮಾಡ್ತೇವೆ, ಆಗ ಫಿಲ್ಮ್ ಮಾಡ್ತೇವೆ. ಸೊ ಅಡಲ್ಟ್ ಕಂಟೆಂಟ್ ಹಾಕ್ಲೇಬೇಕು, ಯಾಕಂದರೆ ನೋಡಲ್ಲ ಮನುಷ್ಯರು, ನಾವು ಹಾಕ್ಲೇಬೇಕು. ಕೆಲವು ಸಸ್ಪೆನ್ಸ್ ಬೇಕಾಗುತ್ತೆ, ಮರ್ಡರ್ ಸೀನ್ಸ್ ಅದೆಲ್ಲ ಬೇಕಾಗುತ್ತೆ. ಸೊ ಈ ಮಕ್ಕಳಿಗೆ ಅದನ್ನು ನೋಡಲಿಕ್ಕೆ ಆಗಲ್ಲ ಅಂತ ಹೇಳಿಲ್ಲ. ಈಗ ಫಿಲ್ಮ್ ಬರುತ್ತೆ, 18+ ಫಿಲ್ಮ್ ಅಂತ ಬರುತ್ತೆ. ಸೊ 18+ ಫಿಲ್ಮ್ ಅಂತ ಕೆಲವು ಥಿಯೇಟ್ರಲ್ಲಿ ಸ್ಟ್ರಿಕ್ಟ್ ಇರುತ್ತೆ, ಮಕ್ಕಳಿಗೆ ಕಳಿಸಲ್ಲ. ಕೆಲವು ಫಿಲ್ಮಲ್ಲಿ ಅವರಿಗೆ ಬರೋದಿಲ್ಲ, ಇದು ಕಸ್ಟಮರ್ ಇರಲ್ಲ, ಸೊ ಮಕ್ಕಳಿಗೆ ಕೂಡ ಬಿಡ್ತಾರೆ. 18+ ಅಂದರೆ ಖಾಲಿ ಅಲ್ಲಿ ಸೆಕ್ಷುವಲ್ ಇದೆ ಆ ಥರ ಅಂತಲ್ಲ, ಅಲ್ಲಿ ರಕ್ತಪಾತ ಇರ್ಬೋದು, ಏನಾದರೂ ಇರ್ಬೋದು, ಮರ್ಡರ್ ಸೀನ್ ಇರ್ಬೋದು, ಇದು ಇರ್ಬೋದು. ಸೊ ಅದಕ್ಕೋಸ್ಕರ ಅದನ್ನು 18+ ಕೊಡ್ತಾರೆ, ಅವರು ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಅದೇ ಇಟ್ಕೊಂಡು ನಾನು ಒಂದು ಪ್ಲ್ಯಾನ್ ಮಾಡಿದೆ. ಏನು ಗೊತ್ತಾ, ಒಂದು ಚಿಕ್ಕ ಮಕ್ಕಳು, ಈಗ ನಿಮಗೆ ಎಕ್ಸಾಂಪಲ್ ಹೇಳೋದಾದರೆ, ಒಂದು ಚಿಕ್ಕ ಮಕ್ಕಳು ಅಂದರೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳಿಗೆ ನೀವು ಒಂದು ಎಕ್ಸಾಂಪಲ್ ಹೇಳೋದಾದರೆ, ಒಂದು ರೇಪ್ ಆಗುತ್ತೆ ಅಂದ್ಕೊಳ್ಳ, ಒಂದು ರೇಪ್ ಆಗುತ್ತೆ. ಆ ರೇಪ್ ಅಂದರೆ ನಮಗೆ ಎಷ್ಟು ಹೋಗುತ್ತೆ ಗೊತ್ತಾ, ಒಂದು ಸೈಕೋ ಕಿಲ್ಲರ್ ಮಾಡ್ತಾನೆ, ಒಂದು ಏಜ್ ಆದವ್ರು ಮಾಡ್ತಾರೆ, ಇಲ್ಲಾಂದರೆ ಒಂದು ಏನಾದರೂ ಆಗುತ್ತೆ, ಗ್ಯಾಂಗ್ ರೇಪ್ ಆ ಥರ ಎಲ್ಲ ಆಗುತ್ತೆ. ಅವರ ಮೈಂಡ್ ಸೆಟ್ ಹೇಗಿರ್ಬೋದು, ಯಾತಕ್ಕೋಸ್ಕರ ಆಗಿರ್ಬೋದು, ಏನಾದರೂ ಅವರಿಗೆ ಪ್ರಾಬ್ಲಮ್ಸ್ ಇರ್ಬೋದು. ಇದನ್ನು ಅವರೊಂದು ಸ್ವಲ್ಪ ಇಂಟರ್ನೆಟ್ಟಿಂದ ಕನೆಕ್ಟ್ ಆಗಿ ಏನಾದರೂ ಮಾಡಿ ಮಕ್ಕಳು ಏನು ಮಾಡಿದರೆ ಏನಾಗುತ್ತೆ ಅಂತೇಳಿ, ಮಕ್ಕಳಿಗೆ ಇದು ಮಾಡಿ ಆರ್ಮ್ ಮಾಡಿದರೆ ಏನಾಗುತ್ತೆ ಅಂತೇಳಿ ಆ ಥರ ಕಾನ್ಸೆಪ್ಟ್ ಕೊಟ್ಟು ಅದನ್ನು ಹೇಗೆ ಹೊರಗೆ ಬರ್ಬೋದು. ಈಗ ನಾವು ಅದನ್ನು ಕೊಡ್ಬೋದು, ಈಗ ಹೇಳ್ತೇನೆ, ಎಷ್ಟೋ ಕೊಡ್ಬೋದು ನಾವು. ಈ ಥರ ಆಗುತ್ತೆ ಆಗ್ಬೋದು, ಆಗದಿರ್ಬೋದು. ಇನ್ನು ಹಿಂದೆ ಆಗ್ಬೋದು. ಈಗ ನಾನು ಹೇಳೋದು ಈ ಸ್ಟೋರಿ ಒಂದು 10 ವರ್ಷ ನಂತರ ಆಗ್ಬೋದು, 20 ವರ್ಷ ನಂತರ ಆಗ್ಬೋದು, ಆಗದೇ ಇರ್ಬೋದು. ಆದರೆ ಏನು ಗೊತ್ತಾ, ಅದನ್ನು ಏನು ಪ್ರಿಕಾಷನ್ ಅಂದರೆ, ಈಗ ನಮ್ಮಂಥವ್ರು ಅಂದರೆ ಹೇಳೋದಲ್ಲ, ಎಲ್ಲರೂ ಹೇಳೋದಲ್ಲ, ಆದರೆ ನಾನು ಸ್ವಲ್ಪ ಅವೇರ್ನೆಸ್ ಮಾಡಿ ಅದನ್ನು ಏನು ಮಾಡ್ಬೋದು ಅಂತೇಳಿ ಮಾಡ್ಬೋದಲ್ಲ ನಮಗೆ. ಸೊ ಅದರಿಂದ ಆ ಥರ ಒಂದು ಆಗುತ್ತೆ. ನನ್ನ ಶಾರ್ಟ್ ಮೂವಿಲಿ ಇನ್ಸಿಡೆಂಟ್ ಆಗುತ್ತೆ. ಇನ್ಸಿಡೆಂಟ್ ಆದಮೇಲೆ ನಾನು ಹೇಗೆ ಬರ್ಬೋದು ಅಂತೇಳಿ ಈಗ ಎಕ್ಸಾಂಪಲ್ ಹೇಳ್ತೇನೆ. ಈ ಮಕ್ಕಳಿಗೆ ಒಂದೇ ಸೊಲ್ಯೂಷನ್. ಈಗ ನಾನು ಹೇಳೋದು, ಈಗ ಚಿಕ್ಕ ಮಕ್ಕಳು ಬೇಡದ್ದು ಫೋನ್ ನೋಡ್ತಾರೆ ಅಂತ ತಿಳ್ಕೊಳ್ಳ, ಫೋನ್ ಆಗಲಿ ಇಲ್ಲಾಂದರೆ ಮರ್ಡರ್ ಸೀನ್ ನೋಡ್ತಾರೆ ಅಂತ ತಿಳ್ಕೊ. ಅದು ನೋಡಬಾರ್ದು ಅಂದರೆ ಏನು ಮಾಡ್ಬೋದು? ಒಂದೇ ಆಪ್ಷನ್ ನಮಗೀಗ ಮೊಬೈಲ್ ಕಿತ್ಕೊಳ್ಳೋದು. ಮೊಬೈಲ್ ಕೂತ್ಕೊಂಡ್ರೆ ಅವರು ಬೇರೆ ಸದ್ಯಕ್ಕೆ ಕೊಡಲೇಬೇಕಾಗುತ್ತಲ್ಲ ಮೊಬೈಲ್. ಈಗ ಚಿಕ್ಕ ಮಗು ಇಲ್ಲ ಒಂದು ಪ್ರೈಮರಿ ಹುಡುಗ ಇಲ್ಲಾಂದರೆ ಎಲ್ಲೆಲ್ಲಿ ಹೋಗ್ತಾನೆ ಬಂದಿದ್ದವರು, ಆಗ ಮೊಬೈಲ್ ಕೊಡಲೇಬೇಕು ಮಾತಾಡಲಿಕ್ಕೆ ಅಂದರೆ. ಆಗ ನೋಡ್ಬೋದಲ್ಲ, ಬೇಡ ವಾಶ್ರೂಮ್ಗೆ ಹೋಗಿ ನೋಡ್ಬೋದಲ್ಲ, ಏನಾದರೂ ಮಾಡ್ಬೋದು. ಹೇಗೆ ಮಾಡ್ಬೋದು? ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡ್ಬೋದು, ಏನಾದರೂ ಮಾಡ್ಬೋದು. ಅದಕ್ಕೋಸ್ಕರ ನಾನು ನಂಬಿದಲ್ಲಿ ನಾನು ಆ ಶಾರ್ಟ್ ಮೇಲೆ ಅದು ಹೇಳ್ಬೋದು. ಆ್ಯಕ್ಚುಲಿ ನಾನು ನಿಮ್ಗೆ ಹೇಳ್ತೇನೆ, ಅಂದರೆ ಅದು ನನಗೆ ಒಳ್ಳೆಯ ವಿಷಯ ಅಲ್ಲ, ಅಂದರೆ ಅದನ್ನು ಹೈಡ್ ಮಾಡೋ ವಿಷಯ ಅಲ್ಲ. ಈಗ ನಾವು ಒಂದು ಯೂಟ್ಯೂಬ್ಗೆ ಕಂಟೆಂಟ್ ಹಾಕ್ತೇವೆ,
ಎಕ್ಸಾಂಪಲ್ ಒಂದು ಯೂಟ್ಯೂಬ್ ಹಾಕ್ತೇವೆ, ನಾವು ಇದು ಹಾಕ್ತೇವೆ, ಅದು ಕೇಳ್ತದೆ ಕ್ವಶನ್ಸ್. ಇದು ಅಂದರೆ ನಮಗೆ ಇದು ಯಾವುದರ ಬಗ್ಗೆ ವಿಡಿಯೋ, ವಾಲೆಂಟ್ ಇದೆಯಾ, ಅದರ ಬಗ್ಗೆ ಇದೆಯಾ, ಕಾಸ್ಟ್ ಬಗ್ಗೆ ಇದೆಯಾ, ಧರ್ಮದ ಬಗ್ಗೆ ಇದೆಯಾ, ಇದರ ಬಗ್ಗೆ ಇದೆಯಾ, ಇದು ಯಾವುದು ಎಂಟರ್ಟೈನ್ಮೆಂಟಾ, ಸ್ಪೋರ್ಟ್ಸ್ ಎಲ್ಲ ಕೇಳುತ್ತೆ ಕ್ವಶನ್, ಕರೆಕ್ಟ್ ತಾನೆ, ಎಲ್ಲ ಕೇಳುತ್ತೆ. ಹಾಗೇನು ಇದನ್ನು ಏಜ್ ಗ್ರೂಪ್ ಅಂತ ಹಾಕಬೇಕು. ಒಂದು ಏಜ್ ಗ್ರೂಪ್, ಇದು ನಾನೀಗ ಮಾಡ್ತೇನೆ, ಈ ಏಜ್ ಇದು ಪಕ್ಕ 10ನೇ ಕ್ಲಾಸ್ 10 ವರ್ಷದ ನಂತರ ಎಲ್ಲರೂ ನೋಡ್ಬೋದು ಇದು ಈ ಕಂಟೆಂಟ್ ಅಂತ ಹೇಳಿ. ಈಗ ಇದು ಇಂಟ್ರಿ ಮಾಡ್ತೀರಿ, ಈಗ ಇದನ್ನು 2 ವರ್ಷದ ನಂತರ ಮಗುವನ್ನು ಯಾವಾಗಲೂ ನೋಡ್ಬೋದು 2 ಟಿಲ್ 100 ವರ್ಷನ 200 ವರ್ಷದ ಬೇಕಾದ್ರೆ ಹಾಕ್ಬೋದು. ಈಗ ಅದು ಹಾಕಿದ ತಕ್ಷಣ ಆಯಿತಾ, ಆ ಮಗು ಚಿಕ್ಕ ಮಗು ನೋಡ್ಬೋದಲ್ಲ, ಈಗ ಇರ್ತದೆ ನೀವು 18+ ಹಾಕಿದ ಮೇಲೆ ಚಿಕ್ಕ ಮಗು ನೋಡ್ಬೋದಲ್ಲ, ಅದೇ ಗೊತ್ತಾಗುತ್ತೆ. ಅದೇ ನಾವು ಹೇಳೋದು ಟೆಕ್ನಾಲಜಿ ನಮ್ಮ ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಇದೆ. ಹೇಳೋದು ಈಗ ಫ್ರಂಟ್ ಕ್ಯಾಮರಾ ಬರಲಿಕ್ಕೆ ಆಯಿತು, ಕೀಪ್ಯಾಡಲ್ಲಿ ಇಂಟರ್ನೆಟ್ ಇಲ್ಲ ಬಿಡಿ, ಅದು ನೋಡಲ್ಲ ಯಾರದಲ್ಲಿ, ಮೊಬೈಲ್ ಬರೋದಲ್ಲ, ಏನು ಬರಲ್ಲ. ಈಗ ಈ ಆ್ಯಂಡ್ರಾಯ್ಡಲ್ಲಿ ಫ್ರಂಟ್ ಕ್ಯಾಮರಾ ಬರುತ್ತೆ, ಇಲ್ಲದೆ ಇದೆಲ್ಲ ಐಫೋನಲ್ಲಿ ಕೂಡ ಇದೆ ಫ್ರಂಟ್ ಕ್ಯಾಮರಾ ಇರುತ್ತೆ. ಸೊ ನಮ್ಗೆ ಈಗ ಎಕ್ಸಾಂಪಲ್ ಹೇಳೋದಾದರೆ ಇದು ಆಧಾರ್ ಕಾರ್ಡ್ ನಮಗೆ ಸೇಫೆಸ್ಟ್ ಇದ್ದು, ಅಂದರೆ ಅದಕ್ಕೆ ಎಷ್ಟೋ ಸೆಕ್ಯೂರಿಟಿ ಇದೆ, ಏನಾದರೂ ಮಿಸ್ಯೂಸ್ ಆಗೋದಕ್ಕೆ ನೋಡ್ತೇವೆ. ಬ್ಯಾಂಕ್ ಬ್ಯಾಲೆನ್ಸ್ ಅಕೌಂಟಿಂದ ದುಡ್ಡು ಹೋಗೋದು ಆದರೂ ಹೋಗುತ್ತೆ, ಅದು ಬಿಡಿ ವಿಷಯ. ಆದರೆ ನಾವು ಸೇಫ್ ಆಗಿರ್ತೇವೆ, ಗೋಲ್ಡ್ ಇರ್ತೇವೆ, ಮನೇಲಿ ಇರ್ತೇವೆ. ನಮ್ಮ ಮಕ್ಕಳಿಗೆ ಸೆಕ್ಯೂರ್ ಆಗಿ ಏನಿಲ್ಲ, ಪಾಲಿಸಿ ಇರ್ತೇವೆ, ಎಜುಕೇಷನ್ ಕೊಡ್ತೇವೆ, ಎಲ್ಲ ಕೊಡ್ತೇವೆ. ನಾಳೆ ಮಗು ಏನಾದರೂ ಆಯಿತು, ಅಲ್ಲಿ ಅಪಘಾತ ಆಯಿತು, ಅಲ್ಲ ಹೇಳೋದು ಒಂದು ಇನ್ಸಿಡೆಂಟ್ ಆಯಿತು, ಏನು ಸೆಕ್ಯೂರಿಟಿ ಇದೆ? ಮಗು ಮೊಬೈಲ್ ನೋಡಿ ಹಾಳಾಗ್ತದೆ, ಏನು ಸೆಕ್ಯೂರಿಟಿ ಇದೆ? ಏನಿಲ್ಲ. ಸೊ ಅದಕ್ಕೆ ನಾವು ಏನು ಗೊತ್ತಾ, ಫ್ರಂಟ್ ಕ್ಯಾಮರಾದಕ್ಕೆ ಏನೋದೊಂದು ಡಿಟೆಕ್ಟಿವ್, ಇದು ನೋಡಿದ ತಕ್ಷಣ ಅದು ಓಪನ್ ಆಗುತ್ತೆ, ಇಲ್ಲದ್ರೆ ಆ ಏಜ್ ಇದು ಮಾಡುತ್ತೆ, ರೆಕಗ್ನೈಸ್ ಮಾಡುತ್ತೆ, ಈ ಮಗು 10 ವರ್ಷದ್ದು. ಅದರ ಮೇಲಿದ್ದು ಅದು ನೋಡ್ಲಿಕ್ಕೆ ಯಾವುದು ವೀಡಿಯೋಸ್ ಇದೆ ಅಲ್ವಾ, ಅದು ಪ್ಲೇ ಆಗೋದೇ ಇಲ್ಲ, ಅದು ಆಗಬಾರ್ದು, ಅದು ಕಟ್. ಅದೇ ಎಕ್ಸಾಂಪಲ್ ನಾನು ಹೇಳ್ತೇನೆ, ಹೆಂಗೆ ಗೊತ್ತಾ, ಇಂಡಿಯಾದಲ್ಲಿ ಫೋರ್ನ್ ಅಂದರೆ ಇದು ಗೊತ್ತಾರೆ ಅಡಲ್ಟ್ ಮೂವೀಸ್, ಬ್ಲೂ ಫಿಲ್ಮ್ನೆಲ್ಲ ಬ್ಯಾನ್ ಆ್ಯಕ್ಚುಲಿ. ಈ ಸರ್ವೆ ಮಾಡಿ ನೋಡಿದರೆ ಹೈಯೆಸ್ಟ್ ವ್ಯೂವರ್ಸ್ ನಮ್ಮ ಇಂಡಿಯಾದವರೇ. ಓಕೆ, ಇಂಡಿಯಾದವರು ಖಾಲಿ ಹುಡುಗರು ನೋಡ್ತಾರಾ, ಮಕ್ಕಳು ನೋಡ್ತಾರಾ? ಇಲ್ಲ, ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ಓಲ್ಡ್ ಏಜ್ ಅಜ್ಜರ ತನಕ ನೋಡ್ತಾರೆ. ಇಲ್ಲ ಖಾಲಿ ಅಜ್ಜರು ಮಾತ್ರ ನೋಡ್ತಾರೆ, ಅಜ್ಜಿಯರು ನೋಡ್ಬೋದು, ಹೇಳಿಕ್ಕಾಗೋದು ಯಾರು ನೋಡ್ತಾರೆ ಏನಂತೇಳಿ. ಸೊ ಅದಕ್ಕೋಸ್ಕರ ಈ ಥರ ಒಂದು ಟೆಕ್ನಾಲಜಿ ಬಂದರೆ ಅದು ಆಗುತ್ತೆ ಇಲ್ಲೋ ಗೊತ್ತಿಲ್ಲ, ಜಸ್ಟ್ ನಮ್ಮದು ಕಲ್ಪನೆ, ಡೈರೆಕ್ಟರ್ ಅದು ಇರುತ್ತಲ್ಲ ಸ್ವಲ್ಪ ಎಕ್ಸ್ಟ್ರಾ ಹಾಕಿ ಮಾಡೋದು, ಆ ಥರ ಒಂದು ಕಲ್ಪನೆ. ಈ ಥರ ಮಾಡಬಾರ್ದಾ, ಮಾಡ್ಬೋದು, ಈ ಥರ ಮಾಡ್ಬೋದಾ ಅಂತೇಳಿ. ಇದನ್ನು ಸಂಬಂಧಪಟ್ಟವರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ, ಮೊಬೈಲ್ ದುನಿಯಾ ಅಂತಿದೆ, ಅದು ಅವ್ರದ್ದಿದೆ. ಸೊ ಅವ್ರು ಕೂಡ ಮಾಡಿ, ಇಲ್ಲ ಸರ್ಕಾರ ಮಾಡ್ಬೋದು. ಸರ್ಕಾರ ಮುಂದೆ ಈ ಥರ ಬಂದರೆ, ಒಂದು ಸ್ಟ್ರಿಕ್ಟಾಗಿ ಬಂದರೆ, ಖಾಲಿ ಭಾರತ ದೇಶಕ್ಕೆಲ್ಲ, ಇದು ವರ್ಲ್ಡಿಗೆ ಕೂಡ ಇದು ಎಫೆಕ್ಟ್ ಆಗುತ್ತೆ. ಯಾಕೆ ಗೊತ್ತಾ, ಈ ಚಿಕ್ಕ ಮಕ್ಕಳಿಗೆ ದಾರಿ ತಪ್ಪುದಿದೆ ಅಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಮೇನ್ ಬೇಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದನ್ನೇ ನಾವು ಅವಾಯ್ಡ್ ಮಾಡಿ ಹೋದರೆ ಏನು ಹೇಳ್ತೀರಾ? ಒಂದು ಪಾಯಿಂಟ್ ಯೋಚನೆ ಮಾಡಿ. ಈಗ ಹೇಳ್ಬೋದು ನೀವು, ಅದೇ ಕ್ವಶನ್ ಬರುತ್ತೆ. ಈಗ ನಾನು ಕೇಳಿದೆ, ಅದು ನಿಮ್ಮ ಹತ್ರ ಕೂಡ ಡಿಸ್ಕಸ್ ಮಾಡಿದೆ ಇದ್ರ ಬಗ್ಗೆ. ನೀವು ಮೊಬೈಲಲ್ಲಿ ಹೇಳ್ತೀರಾ, ಮನೆಯಲ್ಲಿ ಆ್ಯಂಡ್ರಾಯ್ಡ್ ಟಿ ವಿ ಇದೆ, ಟಿ ವಿಯಲ್ಲಿ ಬಂದರೆ ಅದನ್ನು ಹೇಗೆ ಡಿಟೆಕ್ಟ್ ಮಾಡ್ತಾರೆ? ಟಿ ವಿಗೆ ಕ್ಯಾಮರಾ ಇಟ್ಲಿಕ್ಕೆ ಆಗುತ್ತಾ? ಓಕೆ, ಅದೇ ಈಗ ಹೇಳೋದಾದರೆ ನನಗೆ ಪಾಯಿಂಟ್ ಇದೆ. ಈಗ ಟಿ ವಿ ಅಂದರೆ ದೊಡ್ಡದಿರುತ್ತೆ. ಈಗ ಮನೇಲಿ ಆಲ್ಮೋಸ್ಟ್ ಖಾಲಿಯಾಗಿ ಬಂದಿದೆ ಟಿ ವಿ ಇಲ್ಲ ಈಗ ಯಾರ್ಯಾರ ಮನೇಲಿ ಇದ್ರೆ ಒಂದು ಆ ಥರ ಇದೆ, ಒಂದು ಸ್ಪೋರ್ಟ್ಸ್ ಅದಕ್ಕೆ ನೋಡ್ತಾರೆ, ಇಲ್ಲ ಹೋಮ್ ಥಿಯೇಟರ್ ಇಟ್ಟು ಮೂವಿ ನೋಡ್ತಾರೆ, ಬಿಟ್ಟು ಅದಕ್ಕೆ ದೊಡ್ಡದಿರುತ್ತೆ ಟಿ ವಿ. ಕಡಿಮೆ ಅಂದರೆ 20 ಇಂಚಿಂದ 15 ಇಂಚ್ ಇರುತ್ತೆ, ಅಷ್ಟು ಟಿ ವಿ ಇರುತ್ತೆ. ಟಿ ವಿದು ಅದನ್ನು ಒಳಗಡೆ ಇಟ್ಟು ನೋಡ್ಲಿಕ್ಕೆ ಆಗೋದಿಲ್ಲಲ್ಲ, ಓಪನ್ ಆಗಿ ನೋಡ್ಬೋದು. ಆಗ ಮನೆಯಲ್ಲಿ ಬೇರೆ ಇರುವಾಗ ಇಂಥರ ಕಂಟೆಂಟ್ ನೋಡೋದಿಲ್ಲ ಅವರು ಯಾರು ಕೂಡ. ಈ ಥರದ್ದು ಬೇಡ ಇಲ್ಲ, ಕ್ರೈಮ್ ಎಲ್ಲ ಕ್ರೈಮ್ ನೋಡ್ಬೋದು, ಆದರೆ ಸೆಕ್ಸುವಲ್ ಅಡಲ್ಟ್ ಅದು ಆ ಥರ ನೋಡಲ್ಲ. ಅದು ನೋಡ್ಬೋದು, ಒಬ್ಬರೇ ಇರಬೇಕು ಕೆಲವು ಮನೇಲಿ ಒಬ್ಬರೇ ಇರುವಾಗ ನೋಡ್ತಾರೆ. ಅದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಗೊತ್ತಾ, ಅದು ಮಾಡ್ಬೋದು ಅಂದರೆ ಸರ್ಕಾರಕ್ಕೆ ಮಾಡ್ಬೋದು. ಆದರೆ ನನಗೆ ಗೊತ್ತಾ, ಈಗ 100 ಜನ ಮಕ್ಕಳು ಈ ಥರ ಬಂದರೆ, ಈ ಥರ ಪ್ರೊಸೀಜರ್ ಬಂದರೆ, ಅದನ್ನು ಫೇಸ್ ಡಿಟೆಕ್ಟ್ ಮಾಡಿ, ಏಜ್ ಡಿಟೆಕ್ಟ್ ಮಾಡಿ ಪ್ಲೇ ಆಗೋದು ನೋಡಿ, ಅದರಿಂದ 90 ಜನ ನೋಡಬಾರ್ದು, ನೋಡಲ್ಲ. ಹೌದು, 10 ಮಂದಿ ಹೇಗೋ ನೋಡ್ತಾರೆ, ಅದು ಬಿಡಿ, ಅದು ಹೇಗೋ ನೋಡ್ತಾರೆ. ಹೇಗೆ ನಾವು ಎಷ್ಟು ಸೆಕ್ಯೂರ್ ಮಾಡಿದ್ರು, ಈ ಆಧಾರ್ ಕಾರ್ಡ್ ಆಗಲಿ ಏನು ಎಷ್ಟು ಸೆಕ್ಯೂರ್ ಮಾಡಿದರೆ, ಅದು ಕೂಡ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅವರು 0 ಮಾಡ್ತಾರೆ. ಏನು OTP ಕೇಳಿ, ಏನು ಕೇಳಿ, ಬೇರೆ ಅದು ಬೇರೆ ಬಿಡಿ, ಅದು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದು ನಮ್ಮಿಂದಲೇ ಯಾರಿಂದಲೂ ಆಗಲ್ಲ, ಅದು ದೇವರಿಗೆ ಮಾತ್ರ ಸಾಧ್ಯ. ಅದು ಹೇಳ್ತೇನೆ ನಾನು. ಆ ಥರ ಇದು ನಮಗೆ ಇದು ಅವೇರ್ನೆಸ್ ತಂದು, ಈ ಥರ ಅವೇರ್ನೆಸ್ ತಂದು ಮತ್ತು ನಮಗೆ ಇದು ಮಾಡ್ಬೋದಲ್ಲ ಅಂತೇಳಿ, ಕಟಪ್ ಮಾಡ್ಬೋದಲ್ಲ ಈ ಥರ ಕ್ರೈಮ್ ಆಗೋದನ್ನು ಅಂತೇಳಿ. ನೀವು ಹೇಳಿದಾಗೆ ಅಂದರೆ ಈಗಿನ ಕಾಲದ ಮಕ್ಕಳು ಈಗ ಹುಟ್ಟಿದಾಗ್ಲಿಂದನೇ ಮಕ್ಕಳಿಗೆ ಮೊಬೈಲ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಮೊದಲು ಹೇಗಿತ್ತಂದರೆ ಎಲ್ಲ ಸಿನಿಮಾದಲ್ಲಿ ನೋಡಿರ್ಬೋದು ಈಗ, ಯಾಕಂದರೆ ಚಂದಮಾಮ ನೋಡಿಕೊಂಡು ಊಟ ಮಾಡಿಸೋದು, ಆಗಿನ ಕಾಲದಲ್ಲಿ ಹಾಗೆ ಹೀಗಿತ್ತಲ್ಲ. ಆದರೆ ಈಗ ಆಗಲ್ಲ, ಒಂದು ಮೊಬೈಲ್ ನೋಡಿ ಕಾರ್ಟೂನ್ ತೋರಿಸಿದ ತಕ್ಷಣ ಮಗು ಊಟ ಮಾಡುತ್ತೆ. ಅಲ್ಲಿಂದನೇ ಅವ್ರಿಗೆ ಮೊಬೈಲ್ ಯುಗ ಸ್ಟಾರ್ಟ್ ಆದಮೇಲೆ ಈಗ ಅವ್ರಿಗೆ ಮೊಬೈಲ್ ಕಿತ್ಕೊಳ್ಳೋದು ಅಂದರೆ ಈಸಿಯಾಗಿ ಕಿತ್ಕೊಳ್ಳೋಕ್ಕೂ ಆಗಲ್ಲ. ನೀವೀಗ ಕಿತ್ಕೊಳ್ಳೋಕೆ ಹೋದರೆ ಆ ಮಗು ಅಳುತ್ತೆ, ನಿಮ್ಮ ಕೆಲಸ ಆಗಬೇಕು. ಸೊ ಮೊಬೈಲ್ ಕೊಟ್ಟು ಬಿಡ್ತೀರಾ, ಆ ಮೊಬೈಲಲ್ಲಿ ಏನಿರುತ್ತೆ ಗೊತ್ತಿಲ್ಲ. ಅದರಲ್ಲಿ ಏನಾದರೂ ನೀವು ಅನ್ನೊಂದು ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ 18+ ಏಜ್ ಅಂತ ಕೇಳುತ್ತೆ. ಬಟ್ ಮಗು ಅದು ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಯಾಕಂದರೆ ಅಲ್ಲಿ ಪ್ರೂಫ್ ಏನು ಸಿಗಲ್ಲ, ನೀವು 18+ ಹೌದಾ ಅಲ್ವಾ ಅಂತ. ನೀವು ಹೇಳಿದಾಗೇ
ಫೇಸ್ ಡಿಟೆಕ್ಟ್ ಅಥವಾ ಏನಾದರೂ ಡಾಕ್ಯುಮೆಂಟ್ ಕೊಟ್ಟು ಆ ರೀತಿ ಮಾಡಿದ್ರೆ ಅದೇ ಡಾಕ್ಯುಮೆಂಟ್ ಕೊಟ್ಟು ಮಾಡ್ಬೋದು. ಈಗ ಡಾಕ್ಯುಮೆಂಟ್ ನಾನು ಹೇಳ್ತೇನೆ ಏನು ಗೊತ್ತಾ, ಈಗ ನೀವು ಕಂಪೇರ್ ಮಾಡಿದರೆ ನಮ್ಮದು ಈಗ 90s 2000 ಜನ್ರೇಷನ್ ಅವರಿಗೆ ಮೊಬೈಲೇ ಗೊತ್ತಿರಲಿಲ್ಲ, ಕಂಪ್ಯೂಟರ್ ಗೊತ್ತಿರಲಿಲ್ಲ. ಆಮೇಲೆ ಸ್ವಲ್ಪ ಬಂತು, ಕೀಪ್ಯಾಡ್ ಬಂತು. ನಮಗೆ ಅಪ್ಡೇಟ್ ಮಾಡಲಿಕ್ಕೆ ಇಷ್ಟು ಇಯರ್ ಆಗಿತ್ತು. ಇದು ಮಗು ಈಗ 3 ವರ್ಷದ ಮಗು ಅನ್ಲಾಕ್ ಮಾಡಲಿಕ್ಕೆ ಗೊತ್ತು, ಯೂಟ್ಯೂಬ್ ಎಲ್ಲಿದೆ, ಯೂಟ್ಯೂಬಲ್ಲಿ ಏನು ಬರುತ್ತೆ, ಈಗ ಟೈಪ್ ಮಾಡಲಿಕ್ಕೆ ಬರದಿದ್ರೆ ಅವರು ಇದು ಮಾಡ್ತಾರೆ, ವಾಯ್ಸಲ್ಲಿ ಹೇಳ್ತಾರೆ ನನಗೆ ಎಲ್ಸಾ ಬೇಕು, ಇದು ಬೇಕು, ಅದು ಬೇಕು, ಛೋಟಾ ಭೀಮ್ ಬೇಕು, ಇಲ್ಲದ ಅದು ಯಾವ ಕಾರ್ಟೂನ್ ತುಂಬ ಇದೆ ನಂಗೆ ಗೊತ್ತಿಲ್ಲ, ಅದು ಆ ಥರ ಇದೆ. ಅದನ್ನು ಹೇಳ್ತಾರೆ ಅವರು, ಟೈಪ್ ಮಾಡಲಿಕ್ಕೆ ಬರಲ್ಲ ಅವರಿಗೆ, ಮಾಡ್ತಾರೆ. ಎಷ್ಟು ಅಪ್ಡೇಟ್ ಆಗಿದೆ. ಈಗ ಅವರಿಗೆ ಡಾಕ್ಯುಮೆಂಟ್ಸ್ ಕೊಟ್ಟರೆ ಅವ್ರು ಡಾಕ್ಯುಮೆಂಟ್ಸ್ ವಿದೌಟ್ ಡಾಕ್ಯುಮೆಂಟ್ಸ್ ಮಾಡಲಿಕ್ಕೆ ಆಗಲ್ವಾ? ಮಾಡ್ತಾರೆ. ಅದೇ ಫೇಸಿಗೆ ಬಂದರೆ ಅದೇನು ನಿಮಗೆ ಆರಂಭ ಕಣ್ಣಿಗ ಹುಟ್ಟು ಮಕ್ಕಳಿಗೂ ನಾವು ಇದಕ್ಕೆ ಎಕ್ಸಾಂಪಲ್ ಇದಕ್ಕೆ ನೋಡ್ತೇವೆ. ಆದರೆ ಕಡೆ ಹೋಗುವಾಗ ನಮ್ಮದು 5 ಇದೆ, ತಂಬಿದೆ. ಸೊ ಆ ಥರ ನಮಗೆ ಮೊಬೈಲಿಗೆ ಬಾಕಿ ಬರಬಾರ್ದು. ಆಗ ಹೇಳ್ತಾರೆ 90% ಮೊಬೈಲ್ ಫ್ರಂಟ್ ಕ್ಯಾಮರಾ ಇರಲ್ಲ ಅಂತೇಳಿ. 90% ಇನ್ನು 100% ಕ್ಯಾಮರಾ ಇದೆ. ಯಾರ್ದ ಕ್ಯಾಮರಾ ಇಲ್ಲ ಅದು ಇದು ಬರುತ್ತೆ ಕೀಪ್ಯಾಡ್ಗೆ, ಅದರಲ್ಲಿ ಇಂಟರ್ನೆಟ್ ಇರಲ್ಲ, ಅದು ನೋಡ್ಲಿಕ್ಕೆ ಚಾನ್ಸ್ ಇಲ್ಲ. ಅದು ಖಾಲಿ ಅವ್ರು SMS ಮಾತ್ರ ಓಡಬೇಕು, ಅದು ಬಿಡಿ ಆಗಲ್ಲ ಅವರಿಗೆ. ಓದಿಗೆ ಅವ್ರಿಗೆ ಖಾಲಿ ಕಾಲಿಗೆ ಯೂಸ್ ಮಾಡ್ತಾರೆ. ಸೊ ಇದು ಬೆಟರ್ ಅಲ್ವಾ ಅವಾಯ್ಡ್ ಮಾಡಲಿಕ್ಕೆ, ಕ್ರೈಮ್ ಅವಾಯ್ಡ್ ಮಾಡಲಿಕ್ಕೆ ಇದೊಂದು ಬೆಟರ್ ಅಲ್ವಾ ಒಂದು ಪಾಯಿಂಟ್. ಸೆಕೆಂಡ್ ಥಿಂಗ್, ಇದೊಂದು ಫೂಲಿಸ್ನೆಸ್ ಏನು ಗೊತ್ತಾ, ಮಕ್ಕಳಿಗೆ ಮೊಬೈಲ್ ಕೊಡಬಾರ್ದು. ನಾವು ಮಕ್ಕಳಿಗೆ ಪುಸ್ತಕನೇ ಕೊಡಬೇಕು, ಅದು ಕರೆಕ್ಟು. ಆದರೆ ಹಿಂಗೆ ಗೊತ್ತಾ, ಅದು ಹೇಳಿದಾಗ ಇಷ್ಟು ಸುಲಭ ಇಲ್ಲ. ಅದು ಮಾಡಿದರೆ ಮಕ್ಕಳು ಹಿಂಗೆ ಗೊತ್ತಾ, ಮನೆಯಲ್ಲಿ ಇದು ಮೊಬೈಲ್ ಇಡಲ್ಲ, ಹೊರಗಡೆ ಹೋಗುವಾಗ ಬೇರೆ ಅವ್ರು ಸಿಕ್ಕಿದ್ರೆ ಕ್ಲಾಸ್ಮೇಟಿಗೆ ಎಕ್ಸಾಂಪಲ್ ಹೇಳೋದು, ಮಕ್ಕಳಿಗೆ ಶಾಲೆಯಲ್ಲಿ ಕದ್ದುಕೊಂಡು ಮೊಬೈಲ್ ತರ್ಬೋದಲ್ಲ, ವಾಶ್ರೂಮಲ್ಲಿ ನೋಡ್ಬೋದಲ್ಲ. ಈ ಮಗು ಮನೆಯಲ್ಲಿ ಮೊಬೈಲ್ ತಗೊಳ್ಳಲ್ಲ, ಯಾಕಂದರೆ ಮನೇಲಿ ಪೇರೆಂಟ್ಸ್ ಇದು ಮಾಡ್ತಾರೆ, ಇದನ್ನು ಬೈತಾರೆ. ಸೊ ಅದಕ್ಕೆ ಇದು ಮಾಡ್ತಾರೆ. ಈಗ ಅದೇ ಮಗು ಅವರ ಕ್ಲಾಸ್ಮೇಟ್ ಆಗ ಕೊಲೆಗಾಗಲಿ ವಾಶ್ರೂಮಲ್ಲಿ ಯೂಸ್ ಮಾಡುವಾಗ ಇದು ಮಕ್ಕಳು ನೋಡ್ಬೋದಾ? ಅವ್ರಿಗೆ ನೋಡ್ಬೋದಾ ತಾನೆ? ಅದೇ ಅದು ಹೇಳ್ಲಿಕ್ಕಾಗಲ್ಲ ಮಗು ಎಲ್ಲಿ ನಡುತ್ತೆ, ಎಲ್ಲಿ ಆಗುತ್ತೆ. ನಾವು ಎಷ್ಟು ಅಂದರೆ ಡೇ ಬೈ ಡೇ ಇದು ಟೆಕ್ನಾಲಜಿ ಮುಂದೆ ಹೋಗುತ್ತೆ, ನಾವು ಕೂಡ ಅಪ್ಡೇಟ್ ಆಗ್ತಾ ಹೋಗಬೇಕು. ಒಂದು ಹೇಳಿದ್ರೆ ಒಂದು ಚಂದಮಾಮಗೆ ತೋರಿಸಿ ಊಟ ಮಾಡಿಸ್ತಾ ಇದ್ದಾರೆ ಅಂತೇಳಿ. ಈಗ ಚಂದಮಾಮ ನಮಗೆ ಬಿಲ್ಡಿಂಗ್ ಇಷ್ಟ ಆಗಿದೆ, ಚಂದಮಾಮನ ಕಾಣುದಿಲ್ಲ, ಚಂದಮಾಮನ ಟಿವಿಯಲ್ಲಿ ನೋಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ನಾವು ಅಷ್ಟು ಮುಂದೆ ಹೋಗ್ತಾ ಇದ್ವಿ. ಇದು ಹೋಗುವಾಗ ನಾವು ಕೂಡ ಇದನ್ನು ಮುಂದೆ ಹೋಗ್ತಾ ಇರಬೇಕು. ಅದೇ ನನ್ನ ಕಾನ್ಸೆಪ್ಟ್ ಏನಿಂತ ಇದನ್ನು ಈ ಥರ ಮಾಡಿದರೆ ಒಂದು ಆದರೆ ಆಗ್ತಾ ಇದೆ, ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಪ್ಲ್ಯಾನ್ ಇದೆ, ನೋಡುವ ಏನಾಗುತ್ತೆ ಅಂತೇಳಿ. ಇದು ಅಂದರೆ ನಾವು ಸ್ವಲ್ಪ ಒಂದು 2 ವರ್ಷ ಮುಂಚೆ ನೆಕ್ಸ್ಟ್ ಲೆವೆಲ್ ನಾವು ಥಿಂಕ್ ಮಾಡೋದು. ಅದೇ ಈ ಥರ ಒಂದು ಕ್ರೈಮ್ ತೋರಿಸಿ ಅದು ಹೇಳ್ತಾಗೋದಿಲ್ಲ. ಇದೇ ನಮಗೆ ಅಂದರೆ ಈಗ ಎಷ್ಟಾಗೋದು ಗ್ಯಾಂಗ್ ರೇಪ್ಸು ಅದೆಲ್ಲ ಆ ಥರನೇ ಮಾಡ್ತೇನೆ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ. ಬೇಕಾದರೆ ಮರ್ಡರ್ ಮಿಸ್ಟ್ರಿ ಆ ಥರ ಹೋಗ್ಬೋದು. ಇಲ್ಲ ಚಿಕ್ಕ ಮಕ್ಕಳು ಈ ಮೊಬೈಲಿಂದ ಏನೆಲ್ಲ ಮಾಡ್ಬೋದು ಅಂತೇಳಿ ಅದು ಪ್ಲ್ಯಾನ್ ಮಾಡ್ತಾಯಿದ್ದೆ. ಒಂದು ಸ್ಕೆಲಿಟನ್ ಹೇಳ್ತಾರಲ್ವ, ಆ ಥರ ಸಿಕ್ಕಿದೆ, ಅಸ್ಥಿ ಪಂಜರ ಸಿಕ್ಕಿದೆ ನನಗೆ. ಮತ್ತು ಪ್ರೊಡ್ಯೂಸರ್ ಎಲ್ಲ ಸಿಕ್ಕಿದ್ರೆ ಮತ್ತೊಂದು ನೋಡಿದ್ರೆ ಒಂದು ಶಾರ್ಟ್ ಮೂವಿ ಮಾಡಿ ಏನಾದರೂ ಮಾಡೋ ಸೊಲ್ಯೂಷನ್ ಕೊಡುವ, ಏನಾದರೂ ನಾವು ಕೊಡ್ಬೋದಲ್ಲ ಸೊಸೈಟಿಗೆ ಅಂತ ಇವತ್ಕೊಳ್ತೇವೆ ಅಷ್ಟೇ. ಅದೇ ಅಂದರೆ ಈಗ ಮೊಬೈಲ್ ಬಂದ ನಂತರ ನೀವು ಹೇಳಿದಾಗ ಗ್ಯಾಂಗ್ ರೇಪು ಅಥವಾ ಸೆಕ್ಷುವಲ್ ಆ ಟೈಪ್ ಬಿಟ್ಟು ಬೇರೆ ಇನ್ಸಿಡೆಂಟ್ ಆಗ್ಬೋದು ಅಂತ. ಯಾಕಂದರೆ ಈಗ ವೆಬ್ ಸೀರೀಸ್ಗಳು ಮೇಯ್ನ್ ಆಗಿ ನೋಡೋದು, ವೆಬ್ ಸೀರೀಸ್ ಆಗಿರ್ಬೋದು, ಈಗ OTT ಪ್ಲಾಟ್ಫಾರ್ಮ್ ಯಾವುದೆಲ್ಲ ಬರುತ್ತೋ ವಿತೌಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ಬೋದು. ಅದರಲ್ಲಿ ಫೌಲ್ ಲ್ಯಾಂಗ್ವೇಜ್ ಇರುತ್ತೆ, ಸೆಕ್ಷುವಲ್ ಅಡಲ್ಟ್ ಕಂಟೆಂಟ್ಗಳಿರ್ತವೆ, ಎಲ್ಲ ಇರ್ತವೆ. ಬಟ್ ಥಿಯೇಟರ್ ನೋಡಬೇಕಾದ್ರೆ ಈಗ ನಾವು ಅವಾಯ್ಡ್ ಮಾಡಲೇಬೇಕಾಗುತ್ತೆ. ಆವಾಗ ನಿಮಗೆ ಬರುತ್ತೆ ಎ ಸರ್ಟಿಫಿಕೇಟ್ ಸಿನಿಮಾ ಅಥವಾ 18+ ಕಂಟೆಂಟ್ ಅಂತೇಳಿ. ಬಟ್ ನಿಮಗೆ OTT ಆಗಿ ಒಂದು ಸಬ್ಸ್ಕ್ರಿಪ್ಷನ್ ಹಾಕಿದ್ರೆ ಆಯಿತು, ನಿಮ್ಗೆ ಯಾವುದು ಬೇಕಾದರೂ ನೋಡ್ಬೋದು. ಅದರಲ್ಲಿ ಬೈಗಳಿರ್ತವೆ, ಮರ್ಡರ್ ಇರ್ತವೆ, ನೀವು ಹೇಳ್ದಂಗೆ ಗ್ಯಾಂಗ್ ರೇಪ್ ಆ ಟೈಪ್ ಎಲ್ಲ ಇರ್ತವೆ. ಅದರಿಂದನೇ ಜಾಸ್ತಿ ಇಂಪ್ಯಾಕ್ಟ್ ಆಗಿರೋದು ಇದೆ. 100%. ಅದೇ ನಾನು ಹೇಳಿದೆ. ಈಗ ಗೊತ್ತಾ, ಈಗ ಬೇಡ ಯೂಟ್ಯೂಬ್ ಕೂಡ ಅದಿದೆ, ತುಂಬ ಅದು ಗೈಡ್ಲೈನ್ಸ್ ಇದೆ ತುಂಬದ್ದು. ಅಡಲ್ಟ್ ಕಂಟೆಂಟ್ ಹಾಕ್ಬಾರ್ದು, ಆ ಥರ ಹಾಕ್ಬೋದು, ಇದು ಆ ಥರ. ಈಗ ನಾರ್ಮಲ್ ನಿಮಗೆ ಈಗ ನೋಡುವಾಗ ನಿಮಗೆ ಎಷ್ಟೋ ಸಿಗುತ್ತೆ ಫಾರ್ನು. ನಾವು ಮೊದಲೆಲ್ಲ ಇಂಗ್ಲೀಷ್ ಮೂವಿಯಲ್ಲಿ ನೋಡ್ತಾ ಇದ್ವಿ, ಇದನ್ನೆಲ್ಲ ಇಂಗ್ಲೀಷ್ ಮೂವಿಯಲ್ಲಿ ಆ ಥರ ಇತ್ತು ಅಂತಿಲ್ಲ. ಈ ಥರ ಎಲ್ಲ ಈಗ ಮೊಬೈಲ್ ಬರುತ್ತೆ. ಅದು ಬಿಡಿ, ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಆ್ಯಡ್ ಬರಲ್ವಾ, ಅದರಲ್ಲಿ ಬೇಡದ ಕಂಟೆಂಟ್ ಬರುತ್ತೆ. ಈಗ ನಾನೊಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೇನೆ. ಈಗ ಬಾಲಿವುಡಲ್ಲಿ ಒಂದು ಐಟಮ್ ಸಾಂಗ್ ಆಗ್ತಾಯಿದೆ. ಐಟಮ್ ಸಾಂಗ್ ಆಗುವಾಗ ಆ ಸಾಂಗಿಗೆ ಏಜ್ ಅಂತ ಮಾಡಬೇಕು. ಈ ಏಜ್ ಅಂದರೆ ಇದನ್ನು 12 ವರ್ಷ ನಂತರ ನೋಡಬೇಕು, 15 ವರ್ಷ ನಂತರ ನೋಡಬೇಕು, 16 ವರ್ಷ ನಂತರ ನೋಡಬೇಕು ಅಂತೇಳಿ. ಈಗ ಚಿಕ್ಕ ಮಗುಗೆ ಇಲ್ಲಿ ಗೊತ್ತಾ, ಇದು ಚಿಕ್ಕ ಮಗು, ಎಳೆಯ ಮಗು, 6 ತಿಂಗಳ ಮಗುವಿಗೆ ಈ ಐಟಮ್ ಸಾಂಗ್ಸ್ ಇದು ಕೊಡ್ತಾ ಇದೆ. ಅದಕ್ಕೆ ಆ್ಯಕ್ಚುಲಿ ಗೊತ್ತಾದರೆ ಇದು ಅಲ್ಲಿಂದ ಕಲಿತೇವೆ. ಹಾಳು ಮಾಡೋದು ಯಾರು? ನಮ್ಮ ಪೇರೆಂಟ್ಸೇ. ನಾವೇ ಹಾಳು ಮಾಡೋದು ಮಕ್ಕಳಿಗೆ. ಅದು ಹಾಳು ಮಾಡೋದಲ್ಲ, ಅದು ಈಗ ಹೇಳ್ಬೋದು, ಅದು ಹಾಳು ಮಾಡೋದಲ್ಲ, ನಾವು ಮಕ್ಕಳಿಗೆ ಈಗಲೇ ಕಲಿಸ್ತೇವೆ, ಅದನ್ನು ಅಪ್ಡೇಟ್ ಮಾಡ್ತಾ ಇದ್ದೇವೆ ನಾವು, ಮಕ್ಕಳು ಆಗ್ತಾ ಇದೆ ಅಂತೇಳಿ. ಅದು ಅಪ್ಡೇಟ್ ಕೆಲವು ಸಲ ಏನು ಗೊತ್ತಾ, ಮಕ್ಕಳು ಮತ್ತು ತಂದೆ ಮೇಲೆ ಬಾಂಡಿಂಗ್ ಒಳ್ಳೆ ಇದೆ, ತಂದೆ ತಾಯಿ ಮೇಲೆ ಒಳಗಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಬ್ಯಾಡ್ ಏನು ಗುಡ್ ಏನು.
ಬ್ಯಾಡ್ ಟಚ್ ಏನು ಗುಡ್ ಟಚ್ ಏನು ಗೊತ್ತಾಗುತ್ತೆ, ಹೇಳ್ತಾರೆ ಮಕ್ಕಳು. ಕೆಲವೊಂದು ಟೈಮೇ ಕೊಡ್ಲಿಕ್ಕೆ ಆಗಲ್ಲ ಮಕ್ಕಳ ಜೊತೆ, ಮಕ್ಕಳಿಗೆ ಟೈಮ್ ಕೊಡ್ಲಿಕ್ಕೆ ಆಗೋದಿಲ್ಲ, ಬ್ಯುಸಿ ಶೆಡ್ಯೂಲ್ ಅವ್ರದ್ದು, ಬ್ಯುಸಿ ವರ್ಕ್ ಲೋಡು ಅದೆಲ್ಲ ಇರುತ್ತೆ. ಸೊ ಇವರೇನು ಮಾಡ್ತಾರೆ, ಅದನ್ನು ಅವರು ಮಕ್ಕಳಿಗೆ ಗೊತ್ತಿರಲ್ಲ ಅವೇರ್ನೆಸ್. ಈಗ ಎಕ್ಸಾಂಪಲ್ ಹೇಳ್ತೇನೆ, ಒಂದು ನಾನು ಹೇಳೋದು ಗೊತ್ತಾ, ಇದು 1ನೇ ಕ್ಲಾಸ್ ಮಗುವಿಗೆ ಅಲ್ಲಿ ಗ್ಯಾಂಗ್ ರೇಪ್ ಬಗ್ಗೆ ಒಂದು ಹುಡುಗನಿಗೆ ಅದು ಸಿಕ್ತು, ಅವರೇನು ಗೊತ್ತಾರೆ, ಒಂದು ಫಂಡ್ ಅಂತ ಇರ್ಬೋದು, ಫೈಟ್ ಅಂತ ದರ್ಶನ ಫೈಟ್ ಅಂತ ಕೊಳ್ಬೋದು, ಆ ಥರ. ಅಂದರೆ ಅವ್ರಿಗೆ ಏನೋ ಗೊತ್ತಿಲ್ಲಲ್ಲ, ಆ ಥರ ಆಗುತ್ತೆ. ಅದು ಒಳ್ಳೇದಾಗಲ್ಲ ಅಂತೇಳಿ ಯಾರು ಹೇಳಬೇಕು, ಮನೆಯವರು ಹೇಳಬೇಕು, ಟೀಚರ್ ಹೇಳಬೇಕು, ಇಲ್ಲ ಯಾರಾದ್ರೂ ಹೇಳ್ಬೋದು, ಗೊತ್ತಾ. ಇದು ಗೊತ್ತಿಲ್ಲ, ಇದು ನೋಡುವಾಗ ಅವ್ರಿಗೆ ಖುಷಿ ಆಗುತ್ತೆ. ಇಲ್ಲಿ ಇಬ್ಬರು ಹೊಡಿತಾರೆ, ಅವ್ರು ನೀವು ಬಟ್ಟೆ ಹರಿಯುವಾಗ ಅವಳು ಅಳ್ತಾಳೆ, ಖುಷಿ ಆಗುತ್ತೆ. ಇದು ಕೂಡ ಒಂದು ಶೂಟಿಂಗ್ ಅಂದ್ಕೊಳ್ಬೋದು, ಆ ಥರ ಅಂದ್ಕೊಳ್ಬೋದು. ಆ ಥರ ಅದೇ ಹೇಳಿದ್ರು, ಇದು ಹಿಂಗೆ ಗೊತ್ತಾ ಎಷ್ಟು ಪರಿಣಾಮ ಬೀಳುತ್ತೆ ಅಂದರೆ ಸೊಸೈಟಿ ಮೇಲೆ, ಮಕ್ಕಳ ಮೇಲೆ. ಅದಕ್ಕೋಸ್ಕರ ನಾವೊಂದು ಈ ಥರ ಒಂದು ಕಾನ್ಸೆಪ್ಟ್ ಕೊಟ್ಟರೆ ಹೇಗೆ ಆಗ್ಬೋದು ಗೊತ್ತಿಲ್ಲ, ಜನಗಳು ಎಕ್ಸೆಪ್ಟ್ ಮಾಡ್ತಾರಾ ಇಲ್ಲೋ ಗೊತ್ತಿಲ್ಲ. ಬಟ್ ಈ ಥರ ಇನ್ನು ಇನ್ಸಿಡೆಂಟ್ ಆಗ್ಬೋದು, ಡೆಫಿನೆಟ್ಲಿ ಆಗಿದೆ, ಆಗಿದೆ ಅನ್ನುತ್ತೆ, ನಮ್ಗೆ ಯಾರು ಗೊತ್ತು, ಅದೇ ಏನು ಗೊತ್ತಿಲ್ಲ, ಅದು ಆ ಥರ ಗೊತ್ತು. ಅದೇ ನೋಡುವ ಏನಾಗುತ್ತೆ ಹೇಳಿ. ಅದೇ ಈ ಥರ ಕಾನ್ಸೆಪ್ಟ್ ಆ್ಯಕ್ಚುಲಿ ಬಂದರೆ ಒಳ್ಳೇದು, ಯಾಕಂದ್ರೆ ಜನಗಳಿಗೆ ಒಂದು ಅವೇರ್ನೆಸ್ ಬರಬೇಕು, ಮತ್ತು ಕೆಟ್ಟದಂತ ಹೇಳಲ್ಲ, ಒಳ್ಳೇದಕ್ಕೂ ಯೂಸ್ ಆಗುತ್ತೆ. ಅದನ್ನು ಆದಷ್ಟು ಬೇಗ ಮಾಡಿ, ಯಾಕಂದರೆ ನಿಮಗೆ ಪ್ರೊಡ್ಯೂಸರ್ ಸಿಗ್ಲಿಕ್ಕೆ ಈ ಥರ ಕಂಟೆಂಟ್ ಬಂದರೆ ಜನಗಳು ನೋಡಿದ್ರೆ ಅವ್ರಿಗೆ ಅರ್ಥ ಆದರೆ ತುಂಬ ಒಳ್ಳೇದು. ಈಗಿನ ಕಾಲ ಮಕ್ಕಳಿಗೆ ಒಂದು ಅಡ್ವೈಸ್ ಕೊಟ್ಟಂಗೆ ಆಗುತ್ತೆ. ಅದರಿಂದ ಇನ್ನೊಂದು ಕಂಟೆಂಟ್ ಇದೆ ನಂದು, ಬೇರೆ ಒಂದು ಕಂಟೆಂಟ್ ಇದೆ, ಅಂದರೆ ಸುಖಾಂತ ಸಿದ್ದುಖಾನ್ ಅಂತೇಳಿ, ಅದು ಒಳ್ಳೆ ಕಾನ್ಸೆಪ್ಟ್. ಅದು ಕೂಡ ಸ್ವಲ್ಪ ಸೊಸೈಟಿಗೆ ಅವೇರ್ನೆಸ್ ಬಗ್ಗೆ. ಸೊ ಈಗ ಜನ್ರೇಷನ್ಸ್, ಈಗ ನಮಗೆ ಇದು ಬಿಟ್ಟು ಯಾವುದು ಗೊತ್ತಾ, ಈಗ ಫುಡ್ಡಿನ ವಿಷಯದಲ್ಲಿ ಎಷ್ಟು ನಾವು ಜಂಕ್ ಫುಡ್ ತಿಂತೇವೆ, ಅದು ನಮ್ಮ ಬಾಡಿಗೆ ಹೇಗೆ ಆಗುತ್ತೆ. ಮೊದಲೆಲ್ಲ 60-80 ವರ್ಷ ಬದುಕ್ತಾ ಇದ್ದರು ಮಕ್ಕಳು, ಅಂದರೆ ಬದುಕ್ತಾ ಇದ್ರು. ಅದನ್ನೀಗ ಏಜ್ ಅವ್ರದ್ದು ಕಡಿಮೆ ಆಗುತ್ತೆ. ಈಗ 40-50 ಬದುಕುದೇ ದೊಡ್ಡದಂತೆ, ಹಾರ್ಟ್ ಅಟ್ಯಾಕ್ ಬರುತ್ತೆ, ಆ ಥರ ಬರುತ್ತೆ. ಆಗ್ಬೋದು, ಇಂಪ್ಯಾಕ್ಟ್ ಫುಡ್ಡಿಂದ ಆಗ್ಬೋದು, ಬೇರೆ ಇದರಿಂದ ಆಗ್ಬೋದು, ಬೇರೆ ಬೇರೆ ಪ್ರೋಸೆಸ್ ಇದೆ. ಸೊ ಅದೇ ಸುಖಾಂತ ದುಃಖ ಅಂತ ಹೇಳಿ ನಾವೊಂದು ಒಳ್ಳೆ ಕಾನ್ಸೆಪ್ಟ್, ಒಂದು ಫ್ಯಾಮಿಲಿ ಸೆಂಟಿಮೆಂಟಲ್ ಒಂದು ಚಿಕ್ಕ ವಿಷಯ. ಈಗ 2024 ಇದೀಗ ನಾವು ಶೂಟ್ ಮಾಡ್ತಾ ಇದ್ದೇವೆ. ಈಗ ಚಿಕ್ಕ ವಿಷಯ, ಚಿಕ್ಕ ವಿಷಯ, ಬಟ್ ಅದನ್ನು ನಾವು ಈಗಲೇ ಅದು ನಮಗೆ ಅರಿತಾ ಇದ್ದರೆ, ಆದರೆ ಇದರ ಬಗ್ಗೆ ಅವೇರ್ನೆಸ್ ಇದ್ದರೆ ಸ್ವಲ್ಪ ಏನಾದರೂ ಆಗ್ಬೋದು, ಏನಾದರೂ ಮಾಡ್ಬೋದು. ಗೌರ್ಮೆಂಟ್ ಆಗಲಿ ನಮ್ಮ ಸೊಸೈಟಿ ಆಗಲಿ ಏನಾದ್ರು ಮಾಡ್ಬೋದು ಅಂತ ಹಾಕ್ಕೊಳ್ತೇವೆ. ಅದೇ ಹೆಂಗೆ ಗೊತ್ತಾ, ಒಂದು 10 ವರ್ಷ ನಂತರ ನಾನೀಗ ಅದು ಸುಖಾಂತ ಮಾಡಿದ ಕಂಟೆಂಟ್ ಇದೆ ಅಲ್ವಾ, ಅದು ದೊಡ್ಡದಾಗಿ ಇಶ್ಯೂ ಆಗ್ಬೋದು. 10 ವರ್ಷ ಅಂತ ಹೇಳಲಿಕ್ಕಾಗಲ್ಲ, 20 ವರ್ಷ ಹೋಗ್ಬೋದು, ಅಲ್ಲ 15 ವರ್ಷ ಹೋಗ್ಬೋದು, ಇಲ್ಲ ಹೇಳಲಿಕ್ಕಾಗೋದಿಲ್ಲ, 3 ವರ್ಷದಲ್ಲಿ ಬರಲಿಕ್ಕೆ ಚಾನ್ಸ್ ಇದೆ. ಆ ಥರ ಕೂಡ ಹೋಗ್ಬೋದು. ಆ ಥರ ಕಂಟೆಂಟ್ ಅದು. ಅದಂದರೆ ನಮ್ಗೆ ಗೊತ್ತಿದೆ ಈಗ ಎಷ್ಟು ತುಂಬ ಮಿಸ್ಕ್ಯಾರೇಜ್ ಮಕ್ಕಳಿದ್ದು ಪ್ರಾಬ್ಲಮ್ಸು, ಅಬೋಷನ್ಸ್ ಆಗ್ತಾಯಿದೆ. ಅಬೋಷನ್ ಅಂದರೆ ಅಬೋಷನ್ ಮಾಡೋದಲ್ಲ, ಈಗ ಮೊದಲೆಲ್ಲ ಮಾಡ್ತಾಯಿದ್ರು, ಹೆಣ್ಮಕ್ಳು ಬೇಡ ಅಬೋಷನ್ ಮಾಡ್ತಾಯಿದ್ರು, ಈಗ ಆಟೋಮೆಟಿಕ್ಲಿ ಆಗ್ತದೆ. ಒಂದು ಹೇಳೋದಾದರೆ, ಒಂದು ರೀಸೆಂಟ್ಲಿ ಆಗಿತ್ತು, ಒಂದು ಚಿಕ್ಕ ಮಗು, ಅಂದರೆ ಡೆಲಿವರಿ ಬರೋದು 8 ತಿಂಗಳಿಗೆ 9 ತಿಂಗಳಿಗೆ ಡೆಲಿವರಿ ಆಗ್ತದೆ ಮಕ್ಕಳು. ಇದು 5.5 ತಿಂಗಳಲ್ಲಿ ಡೆಲಿವರಿ ಆಗಿದೆ, 6 ತಿಂಗಳಲ್ಲಿ ಡೆಲಿವರಿ ಆಗಿದೆ. ಇದು ನೇಚರ್ ಎಗೇನ್ಸ್ಟ್. ಅದು ಆಗಲಿಕ್ಕೆ ಕಾರಣ ಹೆಂಗೆ ಗೊತ್ತಾ, ಆಗಿರ್ಬೋದು ಫುಡ್ಡು, ಆಗಿರ್ಬೋದು ಬೇರೆ ಏನಾದರೂ ಆಗುತ್ತೆ. ಈ ಥರ ತುಂಬ ಮಿಸ್ಕ್ಯಾರೇಜ್ ಆಗಿದೆ, ಅಷ್ಟೇ ತುಂಬ ಕೇಸ್ ಇದೆ. ಆ ಥರ ಈ ಥರ ಸೀಕ್ವೆನ್ಸ್ ನೋಡಿ ನಾನು ಅದನ್ನು ಬರೆದಿದ್ದೇನೆ. ಅದು ಆಲ್ಮೋಸ್ಟ್ ಆಗಿದೆ, ಆಲ್ಮೋಸ್ಟ್ ಪ್ರೊಡ್ಯೂಸರ್ಸ್ ಎಲ್ಲ ಮಾತಾಡಿ ಆಗಿದೆ, ಆಲ್ಮೋಸ್ಟು ಎಲ್ಲ ಆಗಿದೆ, ಟೈಟಲ್ ರಿಜಿಸ್ಟರ್ ಅದೆಲ್ಲ ಮಾಡ್ತಾ ಇದೆ ಈಗ. ಸೊ ಗೊತ್ತಿಲ್ಲ. ಸೊ ಈಗ ನೀವು ಎಲ್ಲೊಂದು ಪ್ಲ್ಯಾನ್ ಮಾಡಿ ನೀವು ಫೈನಲ್ ಸ್ಟೇಜಿಗೆ ಒಂದು ಬಂದಿರಾ, ಸುಖಾಂತ ದುಃಖಾಂತ ಅಂತ ಹೇಳೋ ಒಂದು ಮೂವಿ, ಕೊಂಕಣಿ ಮೂವಿ ಕರೆಕ್ಟ್ ಎಕ್ಸಾಕ್ಟ್ಲಿ. ಸೊ ಅದ್ರ ಜೊತೆ ನೀವು ಹೇಳಿರುವಂಥದ್ದು ಮೊಬೈಲ್ ಇಂಟರ್ನೆಟ್ ಅವೇರ್ನೆಸ್ ಬಗ್ಗೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ, ಅದರಿಂದ ಆದಷ್ಟು ಬೇಗ ಮಾಡಿ. ಯಾಕಂದರೆ ಶಾರ್ಟ್ ಸಿನಿಮಾಗಳು ಇವಾಗ ಎಲ್ಲರೂ ಆಲ್ಮೋಸ್ಟ್ ಮೊಬೈಲ್ ನೋಡ್ತಾ. ಸೊ ಇದೊಂದು 10 ನಿಮಿಷ ಆಗಿರ್ಬೋದು, 5 ನಿಮಿಷ ಆಗಿರ್ಬೋದು. ಅಲ್ಲ, ಆ್ಯಕ್ಚುಲಿ ಇದನ್ನು ನಾನು ಬೇಗ ಮಾಡಬೇಕಂತಿದ್ದೆ, ಬಂದಿತ್ತು ನನಗೆ, ಹೆಂಗೆ ಗೊತ್ತಾ, ಅದಕ್ಕೆ ನಾನು ಸ್ವಲ್ಪ CG ವರ್ಕ್ ಇದೆ ಅದಕ್ಕೋಸ್ಕರ ನಾನು ಅದನ್ನು ಪೆನ್ ಮಾಡಿದೆ. ಬೇರೆ ಇದ್ದರೆ ನಾನು ಸ್ವಲ್ಪ ಇದನ್ನು ಈಸಿ ಮೆಥಡಲ್ಲಿ, ಇಲ್ಲಾಂದರೆ ನಾವು ಕಾಮಿಡಿ ಮಾಡ್ತೀವಲ್ಲ ಆ ಥರನೇ ಹೋಗ್ಲಿಕ್ಕೆ ಪ್ಲ್ಯಾನ್ ಮಾಡಿದೆ. ಅದು ಫೇಸ್ ಡಿಟೆಕ್ಟ್, ಅದಕ್ಕೆಲ್ಲ CG ವರ್ಕ್ ಇದೆ ಸ್ವಲ್ಪ. ಸೊ ಅದಕ್ಕೆ ನಮ್ಮ ಎಡಿಟರ್ ಆಗಲಿ, ನಮ್ಮ CG ಒಂದು ಫ್ರೆಂಡ್ ಇದ್ದಾರೆ, CG ಮಾಡುವವರೇ ಒಂದು ಫ್ರೆಂಡ್ ಇದ್ದಾರೆ. ಸೊ ಅವರು ಸಿಗೋದು ತುಂಬ ಕಷ್ಟ, ಅವ್ರ ಬ್ಯುಸಿ ಶೆಡ್ಯೂಲ್ ಅವ್ರದ್ದು, ಅವ್ರ ಮೂವೀಸ್ ಬರ್ತಾಯಿದೆ, ಅದೆಲ್ಲ ಬರ್ತಾಯಿದೆ. ಸೊ ಅದನ್ನೆಲ್ಲ ಅವ್ರ ಥರ ನಾನು ಡಿಸ್ಕಸ್ ಮಾಡಿಲ್ಲ. ಅದಕ್ಕೋಸ್ಕರ ಮತ್ತೆ ನೋಡುವ ಹೇಗಾಗುತ್ತೆ ಅಂತ ಹೇಳಿ, ಎಲ್ಲ ಬಂದರೆ ಮಾಡಿಸು, ಅದು ಮಾಡುವ. ಅದು ಆದಷ್ಟು ಬೇಗ ಎಲ್ಲನೂ ಮುಂದೆ ಬರಲಿ ಅಂತ ಕೇಳ್ಕೊಳ್ತಾ. ಸೊ ನಿಮ್ಮ ಮುಂದಿನ ಪ್ರಾಜೆಕ್ಟ್ ಒಂದು ಸುಖಾಂತ ದುಃಖಾಂತ ಅಂತ ಹೇಳಿದ್ವಿ, ಮತ್ತು ಇದು ಮೊಬೈಲ್ ಅವೇರ್ನೆಸ್, ಇಂಟರ್ನೆಟ್ ಅವೇರ್ನೆಸ್ ಅಂತ ಹೇಳಿದ್ವಿ. ಅದು ಬಿಟ್ಟು ಇನ್ನೂ ತುಂಬ ಪ್ರಾಜೆಕ್ಟ್ಗಳು ಬರಲಿ ಅಂತ ನಾವು ಕೇಳ್ಕೊತೀವಿ. ಥ್ಯಾಂಕ್ ಯು. ಸೊ ಸರ್, ಈಗ ನಮ್ಮದು ಚಿತ್ರ ಮಾಧ್ಯಮದಲ್ಲಿ ಒಂದು ಹೊಸ ಪ್ರೋಗ್ರಾಮ್ ಅಂತ, ದೊಡ್ಡ ಪ್ರೋಗ್ರಾಮ್ ಅಲ್ಲ, ಸಣ್ಣ ಪ್ರೋಗ್ರಾಮ್. ಮೊದಲು ಹೇಳಿದಾಗೇ ನನ್ನ ಒಂದು ಹೆಜ್ಜೆ ಅನ್ನೋ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಮೊದಲು ಗೆಸ್ಟಾಗಿ ನೀವು ಬಂದಿದ್ದೀರಾ. ಯಾಕಂದರೆ ಸೇಮ್ ಅವಾಗ ಹೇಳಿದಾಗೆ ಕೆಲವರು ಟೆಕ್ನಿಷಿಯನ್ಗಳಾಗಿರ್ಬೋದು, ಅಥವಾ ದೊಡ್ಡ ವ್ಯಕ್ತಿಗಳು ಅಥವಾ ಸಣ್ಣ ವ್ಯಕ್ತಿಗಳಿರ್ಬೋದು, ಅವ್ರು ಪಟ್ಟಿರುವಂಥ ಕಷ್ಟಗಳು ತುಂಬ ಇರ್ತವೆ, ಆದರೆ ಜನಗಳಿಗೆ ನೋಟಿಸ್ ಆಗಲ್ಲ. ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತೇಳಿ ಒಂದು ಮೊದಲಾಗಿ ನೀವು ಪರಿಚಯ ಇರೋದ್ರಿಂದ ಫಸ್ಟ್ ನಿಮ್ಮಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಇದ್ರ ಬಗ್ಗೆ ಒಂದು ನೀವು ಹೇಳೋದಾದರೆ.
ಅದು ಹೆಂಗೆ ಗೊತ್ತಾ, ಇನ್ನು ಫ್ಯೂಚರಲ್ಲಿ ನಂಗೆ ಗೊತ್ತಿಲ್ಲ ಮೂವೀಸ್ ಇರುತ್ತಾ ಇಲ್ವೋ ಗೊತ್ತಿಲ್ಲ, ಮೂವೀಸ್ ಬರುತ್ತಾ ಇಲ್ಲ, ಥಿಯೇಟ್ರ್ ಇರುತ್ತಾ ಗೊತ್ತಿಲ್ಲ. ಅದೇ ಯೂಟ್ಯೂಬ್ ಅಂತೇಳಿ ಆ ಥರ ಬಂದೆ ಶಾರ್ಟ್ಸ್ ವೀಡಿಯೋಸ್ ಆ ಥರ ಬರುವಾಗ ಇನ್ನು ಮುಂದೆ ಅದೇ ಫ್ಯೂಚರ್ಸ್. ನೀವು ಎಂಟ್ರಿ ಮಾಡೋದೆಲ್ಲ ತುಂಬ ಒಳ್ಳೆಯದಾಗಿದೆ. ಬಿಕಾಸ್ ಯೂಟ್ಯೂಬಿಂದ ಅರ್ನಿಂಗ್ ತುಂಬ ಇದೆ, ತುಂಬ ಇದೆ. ಎಷ್ಟೋ ಜನ ಇದನ್ನು ಅಂದರೆ ಡೈಲಿ ಬ್ರೆಡ್ ಥರ ಮಾಡ್ತಾ ಇದ್ದಾರೆ. ಅಂದರೆ ಅವರಿಗೆ ಫುಲ್ ಟೈಮ್ ಇದೇ ವರ್ಕ್ ಮಾಡ್ತಾ ಇದ್ದಾರೆ. ಯಾಕೆ ಮಂಗಳೂರಲ್ಲಿ ತುಂಬ ಮಂದಿ ಇದ್ದಾರೆ, ಯೂಟ್ಯೂಬರ್ಸ್ ಇದ್ದಾರೆ. ಸೊ ಈ ಥರ ಮಾಡ್ಬೋದು, ಮಾಡಬಾರ್ದಂತಿಲ್ಲ. ಅದ ಸ್ಟಾರ್ಟಿಂಗ್ ಇನಿಷಿಯಲಿ ನಮಗೆ ಸಪೋರ್ಟ್ ಬೇಕು. ನಮ್ಮ ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಆಗಲಿ, ನಮ್ಮ ಪರಿಚಯದವರು ಅವರ ಇದು ಸಪೋರ್ಟ್ ಬೇಕೇ ಬೇಕು. ಸೆಕೆಂಡ್ ಥಿಂಗ್, ಇನಿಷಿಯಲ್ ಒಂದು ವರ್ಷ 2 ವರ್ಷ ಕಷ್ಟ ಬರಲೇಬೇಕು. ಆಮೇಲೆ ಸ್ವಲ್ಪ ಈಸಿ ಆಗುತ್ತೆ, ಜನಗಳು ಎಕ್ಸೆಪ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಕಂಟೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಥರ. ಸೊ ಇದೊಂದು ಒಳ್ಳೆಯ ವಿಷಯನೇ ನಿಮ್ಮದು. ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತೇವೆ. ಫಸ್ಟ್ ಆಫ್ ಆಲು ಈ ಥರ ಮಾಡಿ ಒಳ್ಳೊಳ್ಳೆ ಅಂದರೆ ನುರಿತ ಕಲಾವಿದರು ಇರ್ತಾರೆ, ತುಂಬ ಸ್ಟ್ರಗಲ್ ಮಾಡಿ ದೊಡ್ಡ ಹಂತಕ್ಕೆ ಹೋದ ಕಲಾವಿದರಿದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ, ತುಂಬ ಮಂದಿ. ಕೆಲವರು ಅರ್ಧ ಟೆಕ್ನಿಷಿಯನ್ ಸಕ್ಸಸ್ ಮಾಡಿ ಕೆಲವು ಕೆಲಸ ಬಿಟ್ಟಿದ್ದವರು ಅಂಥವ್ರನ್ನ ಕೂಡ ಇಂಟರ್ವ್ಯೂ ಮಾಡಿ ನೀವು ಯಾಕೆ ಬಿಟ್ಟರು, ಇಂಡಸ್ಟ್ರಿ ಯಾಕೆ ಬಿಟ್ಟರು, ಇಲ್ಲದೆ ಯಾಕೆ ಅವರು ಫೇಲಿಯರ್ ಆದರು, ಆ ಥರ ಮಾಡಿ. ಮತ್ತು ಹೆಂಗೆ ಗೊತ್ತಾ, ಇನ್ನೊಂದು ಹೇಳ್ತೀನಿ, ನನ್ನ ಹೆಜ್ಜೆ ಅಂತೇಳಿ ಒಳ್ಳೆ ಹೆಸರು ಇದು, ನನ್ನ ಹೆಜ್ಜೆ ಅಂತೇಳಿ. ಸೊ ನಾನೊಂದು ಹೆಜ್ಜೆ ಇಟ್ಟಿದ್ದೇನೆ, ನಾನು ಹೆಜ್ಜೆ ಇಟ್ಟು ಮುಂದೆ ಹೋಗ್ತಾ ಇದ್ದೇನೆ. ಹೆಜ್ಜೆ ಜೊತೆ ಖಾಲಿ ನನ್ನೊಂದು ಒಬ್ಬನದ್ದು ಹೆಜ್ಜೆ ಅಲ್ಲ, ನಂದು ಫ್ಯಾಮಿಲಿದು ಹೆಜ್ಜೆ ಇರುತ್ತೆ, ನನ್ನ ಫ್ರೆಂಡ್ಸ್ ಸರ್ಕಲ್ ಇರುತ್ತೆ. ಈಗ ನಾನು ಹೆಜ್ಜೆ ಇಟ್ಟಲ್ಲಿ ನೀವು ಕೂಡ ಅದರಲ್ಲಿ ಮೇಯ್ನ್ ಇದೆ. ನಾನು ಇದು ಈ ಲೆವೆಲ್ಗೆ ಬರಬೇಕಾದ್ರೆ ನಿಮ್ಮದು ಕೂಡ ಮೇಯ್ನ್ ಇದೆ. ನೀವು ಕೂಡ ನಮ್ಗೆ ಸಪೋರ್ಟ್ ಮಾಡಿದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ಈಗ ಪ್ರತಿಯೊಂದಕ್ಕೆ ಎಡಿಟಿಂಗ್ ಆಗಲಿ, ಇದು ಪ್ರತಿಯೊಂದು ಸಜೆಷನ್ಸ್ ಆಗಲಿ ನೀವು ಇದ್ದೀರಾ, ನನ್ನ ಜೊತೆ ಇದ್ದೀರಾ. ನನಗೆ ಬೆಸ್ಟ್ ಫ್ರೆಂಡ್ ಹೇಳ್ಬೋದು, ತುಂಬ ಮಂದಿ ನನಗೆ ವೆಲ್ ವಿಷರ್ಸ್ ಇದ್ದಾರೆ. ಸೊ ಈ ನಾನು ಹೆಜ್ಜೆ ಅಂದರೆ ನನ್ನ ಹೆಜ್ಜೆ ಅಲ್ಲ, ಇದು ನಮ್ಮ ಹೆಜ್ಜೆ ಆಗುತ್ತೆ. ಇದು ನನ್ನ ಹೆಜ್ಜೆ ಕೆಲವು ಸಲ ನಾನು ಲೀಡ್ ಕಾಣ್ಬೋದು, ಇದ್ರ ಮುಂದೆ ಕಾಣ್ಬೋದು. ಇಲ್ಲಾಂದರೆ ನೀವು ಹೇಳಿ ಹೋಗಲ್ಲ, ನಾಳೆ ಇವತ್ತು ನೀವು ತಗೊಳ್ತಿದ್ದೀರಾ ಇಂಟರ್ವ್ಯೂ ನಂದು, ಹೇಳಿ ಹೋಗಲ್ಲ, ನಾನೊಂದು 2 ವರ್ಷ ಆದರೆ ನೀವು ದೊಡ್ಡ ಡೈರೆಕ್ಟರ್ ಆಗ್ಬೋದು, ಆ್ಯಕ್ಟರ್ ಆಗ್ಬೋದು. ಎಲ್ಲಿ ಹೋಗಲ್ಲ, ನಾನು ಕೂಡ ಕೇಳ್ಬೋದು, ಸರ್ ನನ್ನೊಂದು ಇಂಟರ್ವ್ಯೂ ಮಾಡಿ ನಾವು ಮಾಡ್ಬೋದಾ, ನನ್ನ ಚಿಕ್ಕ ಚಾನಲ್ಗೆ ಸಿನಿಗುಡ್ಲಿಗೆ ಬರ್ಬೋದು ಆ ಥರ ಹೇಳಿದಾಗಲ್ಲ. ಮತ್ತು ಬಂದ ದಾರಿಯನ್ನು ಯಾರು ಮರೆಯಬಾರ್ದು. ಬಂದ ದಾರಿ ಆಗಲಿ, ಕಷ್ಟಪಟ್ಟದಾಗಲಿ, ಫ್ರೆಂಡ್ಸ್ ಆಗಲಿ, ಏನಾಗಲಿ, ಯಾರು ಕಷ್ಟದಲ್ಲಿ ಸಪೋರ್ಟ್ ಮಾಡ್ತಾಯಿದ್ರು ಅವರನ್ನು ಯಾರು ಮಾಡಬಾರ್ದು. ಆ ಥರ ಒಂದು ಆಸೆ ನನ್ನದು. ಅದೇ ನನ್ನ ಒಂದು ಹೆಜ್ಜೆ ಕಾರ್ಯಕ್ರಮದಲ್ಲಿ ಇದು ನನ್ನ ಒಂದು ಮೊದಲ ಹೆಜ್ಜೆ. ಇಲ್ಲಿಂದ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ನೋಡುವ. ನೀವು ಹೇಳಿದಾಗೆ ತುಂಬ ಜನ ಕಲಾವಿದರಿದ್ದಾರೆ, ಹೆಸರು ಗೊತ್ತಿದ್ದವರು ಇದ್ದಾರೆ, ಗೊತ್ತಿಲ್ಲದವರು ತುಂಬ ಜನ ಇದ್ದಾರೆ. ಸ್ವಲ್ಪ ಗೊತ್ತಿಲ್ಲದೆ ಕೆಲಸ ಮಾಡಿದವರು, ತೆರೆ ಹಿಂದ್ಗಡೆ ಕೆಲಸ ಮಾಡಿದವರು. ಸೊ ಅವರೆಲ್ಲ ಕರೆತಂದು ಒಂದು ಇಂಟರ್ವ್ಯೂ ಮಾಡುವ ಪ್ರಯತ್ನ ನಾವು ಕೂಡ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಬರ್ತೀವಿ. ಸೊ ಈ ಕಾರ್ಯಕ್ರಮಕ್ಕೆ ಬಂದಕ್ಕೆ ನಿಮಗೆ ತುಂಬ ದೊಡ್ಡ ಧನ್ಯವಾದಗಳು. ಥ್ಯಾಂಕ್ ಯು. ಒಂದು ಕಡೆ ಇದು ಮುಗಿಸೋ ಮುಂಚೆ ನಾನು ನಿಮ್ಗೊಂದು ಹೇಳಿದೆ, ನಾನು ಶಾರ್ಟ್ ಮೂವಿ ಬಗ್ಗೆ, ಇಂಟರ್ನೆಟ್ ಬಗ್ಗೆ ಒಂದು ಕ್ವಶನ್ ಇದೆ ಅದು ಮರ್ತೋಗಿತ್ತು ನನಗೆ. ಈಗ ಹೇಳ್ಬೋದು, ಏನು ಗೊತ್ತಾ, ಟಿ ವಿಯಲ್ಲಿ ನೋಡ್ಬೋದು, ಮೊಬೈಲಲ್ಲಿ ನೋಡ್ಬೋದು ಅಂತೇಳಿ. ಈಗ ನ್ಯೂಸ್ ಚಾನಲಲ್ಲಿ ಅವ್ರು ಏನು ಮಾಡ್ಬೋದು, ಈಗ ನ್ಯೂಸ್ ನೋಡಲಿಕ್ಕೆ ನಮಗೆ ಅದೆಲ್ಲ ಪ್ರತಿಯೊಂದು ಡಿಟೆಕ್ಟ್ ಮಾಡಿ ನೋಡ್ಲಿಕ್ಕೆ ಆಗುತ್ತಾ ಆ ಥರ. ನ್ಯೂಸ್ ಚಾನಲ್ಗೆ ಅವರು ಒಳ್ಳೆ ಕಂಟೆಂಟ್ ಕೂಡ ಹಾಕ್ತಾರೆ, ಬೇಡ ಕಂಟೆಂಟ್ ಹಾಕ್ತಾರೆ. ಬೇಡದು ಮರ್ಡರ್ ಸೀನ್, ಅದು ಸೀನ್, ಇದು ಸೀನು, ಒಳ್ಳೆ ಜೈಲಿಗೆ ಹೋದವರು, ಅಕ್ರಮ ಸಂಬಂಧ, ಇಲ್ಲದೆ ಬೇರೆ ಮರಳುಗಾರಿಕೆ ಅದರದ್ದು ಬಗ್ಗೆ ಹಾಕ್ತಾರೆ. ಅಲ್ಲಿ ಏನಾದರೂ ಫ್ಲೈಟ್ ಕ್ರ್ಯಾಶ್ ಆಯಿತು, ಇದು ಕ್ರ್ಯಾಶ್ ಆಯಿತು, ಆಕ್ಸಿಡೆಂಟ್ ಆಯಿತು, ಅದು ತೋರಿಸ್ತಾರೆ. ಒಳ್ಳೆ ವಿಷಯ ತೋರಿಸ್ತಾರೆ, ಕೆಟ್ಟದ್ದು ಕೂಡ ತೋರಿಸ್ತಾರೆ. ಅವ್ರಿಗೆ ನ್ಯೂಸ್ಗೆ ಎಲ್ಲ ತೋರಿಸ್ಲಿಕ್ಕೆ ಆಗುತ್ತೆ ಮಾಧ್ಯಮ ಅದು. ಸೊ ಅದನ್ನು ಹೇಗೆ ಮಾಡ್ಬೋದು ಅಂತೇಳಿ ಹಾಗೆ ನಾನು ಹೇಳೋದಾದರೆ, ಸಮ್ಟೈಮ್ಸ್ ಅದು ನನಗೆ ಬಂತು. ಅಲ್ಲಿ ಕೂಡ ಕ್ವಶನ್ ಮಾರ್ಕ್ ಇದೆ, ಅವರನ್ನು ಏನು ಮಾಡೋದು. ಅವರಿಗೆ ಅದಕ್ಕೊಂದು ಸೆಗ್ಮೆಂಟ್ ಅನ್ನೋರಿಗೆ ಲೈವ್ ಕೊಡ್ಬೋದು, ಎಲ್ಲ ವಿಷಯ ಲೈವ್ ಕೊಡ್ಬೋದು. ಲೈವ್ ಕೊಡುವಾಗ ಅದಕ್ಕೊಂದು ಏಜ್ ಇರಲಿಕ್ಕೆ ನೋಡಲಿಕ್ಕೆ ಇರಲಿ ಅಂತೇಳಿ, ಆ ಥರ ಏಜ್, ಅದಕ್ಕೊಂದು ಏಜ್ ಆ ಕೆಟಗರಿ ನೋಡಲಿಕ್ಕೆ ಆಗಲಿ ಆ ಥರ. ಈಗ ಎಕ್ಸಾಂಪಲ್ ಹೇಳ್ತೇನೆ, ಒಂದು ಬ್ರೇಕಿಂಗ್ ನ್ಯೂಸ್ ಇರುತ್ತೆ. ಬ್ರೇಕಿಂಗ್ ನ್ಯೂಸ್ ಅಂದರೆ ಒಂದೇ ಇದರ ಬಗ್ಗೆ ಇರುತ್ತೆ. ಸೊ ಮಾರ್ನಿಂಗ್ ಬುಲೆಟಿನ್ ಇರುತ್ತೆ, ಅದರಲ್ಲಿ ಬರುತ್ತೆ, ಚಿತ್ರದ್ದು ಬರುತ್ತೆ, ಇದು ಬರುತ್ತೆ. ಅಂಥ ಪ್ರೋಗ್ರಾಮಿಗೆ ಸ್ವಲ್ಪ ಕಷ್ಟ ಆಗ್ಬೋದು ನನ್ನ ಇದರಿಂದ. ಅದನ್ನು ಮಾಡ್ಬೋದು, ಆಲ್ಟರ್ನೇಟಿವ್ ಏನಾದರೂ ಮಾಡ್ಬೋದು ಅವರು, ಅದನ್ನು ಯೋಚನೆ ಮಾಡ್ಬೋದು, ಈ ಥರ ಒಂದು ಕಂಡು ಹೋಗಲಿ ಅಂತೇಳಿ. ಆ ಥರ ಒಂದು ಇದೆ, ಅದನ್ನು ಹೇಳ್ಬೇಕಿತ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್ ಅವರಿಗೆ. ನಿಮ್ಮ ಚಾನಲ್ ತುಂಬ ಗ್ರೋ ಆಗಲಿ, ತುಂಬ ಆರ್ಟಿಸ್ಟ್ಗಳನ್ನು ಇಂಟ್ರ್ಯೂ ಮಾಡುವಷ್ಟಾಗಲಿ. ಚಾನಲ್ ತುಂಬ ಇದಕ್ಕೆ ನೀವು ಇನ್ಸ್ಟಾಗ್ರಾಮ್ದಲ್ಲಿ ಇದ್ದೀರಾ, ಅಲ್ಲಿ ಮತ್ತು ಇದರಲ್ಲಿ ಮಾಡ್ತಾಯಿದ್ದೀರಾ, ಯಾವುದು ಗೊತ್ತಾ, ಫೇಸ್ಬುಕ್ಕಲ್ಲಿ ಅದರಲ್ಲೆಲ್ಲ ರೀಲ್ಸ್ ಎಲ್ಲ ಮಾಡಿ ಇದು ಮಾಡ್ತಾಯಿದ್ದೀರಾ. ಮತ್ತು ಆಲ್ಬಮ್ ಸಾಂಗ್ದು ಇಂಟ್ರ್ಯೂಸ್ ಎಲ್ಲ ಮಾಡ್ತಾಯಿದ್ದಾರೆ, ಇನ್ಸ್ಟಾಗ್ರಾಮ್ ಲೈವ್ ಮಾಡ್ತಿದ್ದೀರಾ. ಸೊ ಇನ್ನೂ ಅದನ್ನು ಯೂಟ್ಯೂಬ್ ಬಂದು ನಿಮ್ಮನ್ನು ಕರೆಸಿ ನಿಮ್ಮನ್ನು ಇಂಟ್ರ್ಯೂ ಮಾಡುವಷ್ಟು ಬೆಳೀಲಿ ಅಂತ ಹೇಳ್ತಾ ಇರ್ತೇನೆ. ಥ್ಯಾಂಕ್ ಯು ಸೋ ಮಚ್.